ಎಲ್ಲರಿಗೂ ಶುಭೋದಯ. ಎಂ ಗೋಪಾಲಕೃಷ್ಣ ಅಡಿಗರ ಜನ್ಮ ಶತಮಾನೋತ್ಸವದ ವಿಚಾರ ಸಂಕಿರಣಕ್ಕೆ ಆಗಮಿಸಿದ ಡಾಕ್ಟರ್ ರಾಜಶೇಖರ ಹಳಮನೆ ಹಾಗೂ ಈ ಕಾರ್ಯಕ್ರಮದ ಸಮನ್ವಯಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಇವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಗಿಳಿಬಿಂಡು ಇದರ ಸಹಯೋಗದಲ್ಲಿ ನಡೆಯುವ ಎಂ ಗೋಪಾಲಕೃಷ್ಣ ಅಡಿಗರ ಜನ್ಮ ಶತಮಾನೋತ್ಸವ ವಿಚಾರ ಸಂಕಿರಣದ ಮೊದಲನೇ ವಿಚಾರಗೋಷ್ಠಿಯಲ್ಲಿ ಮಾತನಾಡಲಿರುವ ಉಜಿರೆ SDM ಕಾಲೇಜಿನ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರಾಜಶೇಖರ ಹಳಮನೆ ಅವರು ನಮ್ಮ ಜೊತೆಗಿದ್ದಾರೆ. ಇವರ ಕಿರುಪರಿಚಯ ಹೀಗಿದೆ. ಡಾಕ್ಟರ್ ರಾಜಶೇಖರ ಹಳಮನೆ ಇವರು ಕಥೆಗಾರ, ಕಾದಂಬರಿಕಾರ, ವಿಮರ್ಶಕರಾಗಿ ಗುರುತಿಸಿಕೊಂಡವರು. ಜಯತೀರ್ಥ ರಾಜಪುರೋಹಿತ ಕಥಾ ಪ್ರಶಸ್ತಿಯ ಜೊತೆಗೆ ವಿಜಯ ಕರ್ನಾಟಕ ಸಮಾಜಮುಖಿ ಮತ್ತು ಕರ್ಮವೀರ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಪಾಂಡಿಚೇರಿ, ವಿಜಯವಾಡ, ಚೆನ್ನೈನಲ್ಲಿ ಸಂಯೋಜಿಸಿದ ಸಮಾವೇಶದಲ್ಲಿ ಅವರು ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆ. ಬಿಸಿಲ ಉಡಿಯ ಕಥೆಗಳು, ಬೊಗಸೆಯಷ್ಟು ಓದು, ರೂಪಸ್ವರೂಪ, ಭವದ ಪಾಡು, ಒಡಲುಗೊಂಡರು, ಜೀವಜಲ, ಮಾಯೆ ಎಂಬುದು ಮಾಯೆಲ್ಲ ಕೃತಿಗಳನ್ನು ಇವರು ಪ್ರಕಟಿಸಿದ್ದಾರೆ. ಇವರಿಗೆ 2019ನೇ ಸಾಲಿನ ವರ್ಧಮಾನ ಉದಯೋನ್ಮುಖ ಸಾಹಿತ್ಯ ಪ್ರಶಸ್ತಿ, 2022 ನರಹಳ್ಳಿ ಸಾಹಿತ್ಯ ಪ್ರಶಸ್ತಿ ಸಂದಿದೆ. ಒಡಲುಗೊಂಡವರು ಕಾದಂಬರಿಗೆ 2024ರ ಬುಕ್ ಬ್ರಹ್ಮ ಕಾದಂಬರಿ ಪುರಸ್ಕಾರ, ಕಲಬುರಗಿ ವಿಶ್ವವಿದ್ಯಾಲಯ ರಾಜ್ಯೋತ್ಸವ ಪ್ರಶಸ್ತಿ, ವಿಜಯಪುರದ ಸಿದ್ಧಲಿಂಗಶ್ರೀ ಪ್ರಶಸ್ತಿ, ಕನ್ನಡ ನಾಡು ಸಾಹಿತ್ಯ ಕೃತಿ ಪ್ರಶಸ್ತಿ ದೊರೆತಿದೆ. ಪ್ರಸ್ತುತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯಲ್ಲಿ ಇವರು ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ. ಇವರು ಇಂದು ಅಡಿಗರ ಕಾವ್ಯದಲ್ಲಿ ರಾಜಕೀಯ ಚಿಂತನೆಗಳು ಎಂಬ ವಿಷಯದಲ್ಲಿ ಮಾತನಾಡಲಿದ್ದಾರೆ. ಇವರನ್ನು ಗೌರವ ಹಾಗೂ ಪ್ರೀತಿಯಿಂದ ಈ ವಿಚಾರ ಸಂಕಿರಣಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಈ ವಿಚಾರಗೋಷ್ಠಿಯ ಸಮನ್ವಯಕರಾದ SVP ಕನ್ನಡ ಅಧ್ಯಯನ ಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ನೆರೆದಿರುವ ಎಲ್ಲ ಗಣ್ಯರನ್ನು ಹಾಗೂ ವಿದ್ಯಾರ್ಥಿಗಳನ್ನು ಈ ಸಭೆಗೆ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಡಾಕ್ಟರ್ ರಾಜಶೇಖರ ಹಳಮನೆ ಇವರಿಗೆ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಅವರು ಪುಸ್ತಕ ಹಾಗೂ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ರಾಜಶೇಖರ ಹಳಮನೆ ಅವರ ಮಾತಿಗಾಗಿ ವೇದಿಕೆ. ಗೌರವಾನ್ವಿತ ಹಿರಿಯರೇ, ಆತ್ಮೀಯರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಒಂದು ಮಾತನ್ನು ಇಲ್ಲಿ ಹೇಳಲೇಬೇಕು. ನನ್ನ ವಿದ್ಯಾರ್ಥಿನಿ ಸಾಯಿ ಸುಮಾ ಇವತ್ತು ನನ್ನ ಜೊತೆಗೆ ಬರದೇ ಇದ್ದರೆ ನಾನಿಲ್ಲಿ ಬರ್ತಾ ಇರಲಿಲ್ಲ. ನಾನು ಬರುವಾಗ ಕಾರಂಜ್ಯದಲ್ಲಿ ಸಿಕ್ಕರು. ಅವ್ರ ಜೊತೆಗೆ ನನ್ನ ಜೊತೆಗೆ ಕಾರಲ್ಲಿ ಬಂದರು. ಅದು ಕಾರು ಬಳವರೆಲ್ಲ ಹಾಳಾಯ್ತದು. ನನಗೆ ಯಾರೂ ಪರಿಚಯ ಇಲ್ಲ ಅಲ್ಲಿ. ಮತ್ತು ಅವಳು ಎಲ್ಲರನ್ನ ಭೇಟಿ ಮಾಡಿ ಕಾರನ್ನು ಒಂದು ಕಡೆ ಹಾಕಿ ಮತ್ತೆ ನಾವು ಆಟೋಕ್ಕೆ ಬಂದೆವು. ಹೀಗಾಗಿ ನಾನು ತುಂಬ ಧನ್ಯವಾದಗಳನ್ನು ಸಾಯಿ ಸುಮಾ ಅವರಿಗೆ ಮೊದಲಿಗೆ ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು, ನಾನು ಯಾಕೆ ಸಾಯಿ ಸುಮನ ಹೆಸರು ಪ್ರಸ್ತಾಪ ಮಾಡಿದೆ ಅಂದರೆ, ನನ್ನ ಮಗಳು 6ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಅವಳಿಗೆ ಮೊನ್ನೆ ವುಮೆನ್ಸ್ ಡೇಯಿಂದ ನಾನು ಒಂದು ವಿಶ್ ಮಾಡಿದೆ, ನಿನಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು ಅಂತೇಳಿ. ನನ್ನ ಮಗಳು ತಟ್ಟನೆ ಉತ್ತರ ಹೇಳಿದ್ಲು, ನಾವು ಹುಟ್ಟುತ್ತಲೇ ಬಲಿಷ್ಠರು ಅಂತ. ನೀನೇನು ನನಗೆ ಇವತ್ತು ಹೇಳೋದು ಬೇಡ, ನಾವು ಹುಟ್ಟುತ್ತಲೇ ಬಲಿಷ್ಠರು ನಾವು. ಹೀಗಾಗಿ ನನಗೆ ಯಾವಾಗಲೂ ಮಹಿಳೆಯರ ಅನನ್ಯತೆ, ಅಸ್ಮಿತೆ ಸದಾ ನಮ್ಮನ್ನು ಕಾಡುವಂಥದ್ದು ಮತ್ತು ಅವರನ್ನು ನಾವು ದುರ್ಬಲರು ಅಂಥೇಳಿ ಮತ್ತೆ ಮತ್ತೆ ಅವ್ರ ಮೇಲೆ ಸವಾರಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಆ ಕ್ಷಣದಲ್ಲಿ ನನಗೆ ಅರ್ಥ ಆಯ್ತು. ಯಾಕಂದರೆ ಸಾಯಿ ಸುಮಾ ಆ ಥರದ ಒಂದು ಬಲಿಷ್ಠ ವ್ಯಕ್ತಿತ್ವದ ವಿದ್ಯಾರ್ಥಿನಿ. ಗೋಪಾಲಕೃಷ್ಣ ಅಡಿಗರ ಕಾವ್ಯದಲ್ಲಿ ರಾಜಕೀಯ ಚಿಂತನೆಗಳು, ಈ ವಿಷಯ ಕುರಿತು ನನ್ನ ಕೆಲವು ಆಲೋಚನೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಅಡಿಗರ ಕಾವ್ಯ ಪಯಣದ ಬಗ್ಗೆ ಕನ್ನಡದಲ್ಲಿ ತುಂಬ ಚರ್ಚೆಗಳಾಗಿದೆ. ಭಾಳಷ್ಟು ಅದಕ್ಕೆ ಪ್ರತಿಕ್ರಿಯೆಗಳು ಬಂದಿದೆ. ಅಡಿಗರು ಭಾಳ ದೊಡ್ಡ ಕವಿ, ಸಂಕೀರ್ಣ ಕವಿ, ಪ್ರತಿಮೆ, ರೂಪಕಗಳು, ಸಂಕೇತಗಳ ಮೂಲಕ ಒಂದು ದೊಡ್ಡ ಕಾವ್ಯ
ಧ್ವನಿಯನ್ನು ಕನ್ನಡಕ್ಕೆ ನೀಡಿದವರು, ಮನುಷ್ಯನ ಸಂಕೀರ್ಣತೆಯನ್ನು, ಅಧೋಗತಿಯನ್ನು, ಒಂಟಿತನವನ್ನು, ಮನುಷ್ಯ ಒಂದು ವಾಸ್ತವದ ಜೊತೆಗೆ ಮುಖಾಮುಖಿ ಆಗಲಾರದೆ ಸೋತುವುದ ಸಂದರ್ಭಗಳನ್ನು, ಅದೆಲ್ಲವನ್ನು ಕೂಡ ಅವರು ತಮ್ಮ ಕಾವ್ಯದಲ್ಲಿ ಒಂದು ಭಾಷಿಕ ಲಯದ ಮೂಲಕ ತಂದದರ ಬಗ್ಗೆ ಭಾಳಷ್ಟು ಚರ್ಚೆಗಳು ಆಗಿದೆ. ಅಷ್ಟೇ ಚರ್ಚೆ ಆಗಿರುವಂಥದ್ದು ಅವರ ರಾಜಕೀಯ ನಿಲುವಿನ ಬಗ್ಗೆ, ರಾಜಕೀಯ ಧೋರಣೆಗಳ ಬಗ್ಗೆ. ವಾಸ್ತವವಾಗಿ ಅಡಿಗರು ವೈಯಕ್ತಿಕವಾಗಿ ಹೊಂದಿದ ರಾಜಕೀಯ ಧೋರಣೆಗಳಿಗೂ ಮತ್ತು ಕಾವ್ಯದಲ್ಲಿ ಕಾಣುವಂತಹ ರಾಜಕೀಯ ಧೋರಣೆಗಳಿಗೂ ಸಂಬಂಧ ಇದೆಯಾ ಅಥವಾ ಸಂಬಂಧ ಇಲ್ವಾ ಅಂತ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬಹುದು. ಯಾಕಂದರೆ ವೈಯಕ್ತಿಕವಾದ ಧೋರಣೆಗಳ ಜೊತೆಗೆ ಅವರು ಸೃಷ್ಟಿ ಮಾಡಿರುವಂತಹ ಸೃಜನಶೀಲತೆಯನ್ನು ನಾವು ಸಮೀಕರಿಸಿ ನೋಡುವಾಗ ಆ ಸೃಜನಶೀಲತೆ ಕಟ್ಟಿಕೊಡುವ ಒಂದು ತಾತ್ವಿಕ ಮಾದರಿಗಳೇ ಬೇರೆ ಇರುತ್ತೆ, ವೈಯಕ್ತಿಕವಾಗಿ ಅವರು ತಾಳುವ ನಿಲುವುಗಳೇ ಬೇರೆ ಇರುತ್ತೆ. ಅದು ಎಲ್ಲ ಕಾಲದ ಸಮಸ್ಯೆ ಅಂತ ನನಗೆ ಅನಿಸುತ್ತೆ. ಆ ಕಾರಣಕ್ಕಾಗಿ ಅಡಿಗರ ಬಗ್ಗೆ ಕೂಡ ಈ ಥರದ ಪರವಾದ ವ್ಯಾಖ್ಯಾನಗಳು ಮತ್ತು ವಿರುದ್ಧವಾದ ವ್ಯಾಖ್ಯಾನಗಳು ಕೂಡ ಈ ರಾಜಕೀಯಕ್ಕೆ ಸಂಬಂಧಿಸಿದ ಹಾಗೆ ನಡೆದಿರುವಂಥದ್ದನ್ನು ನಾವು ಕಾಣ್ತೀವಿ. ಮತ್ತು ಅವರ ಕಾವ್ಯ ಪಯಣವನ್ನು ನೋಡಿದಾಗಲೂ ಕೂಡ ಅವರು 1940-50ರ ದಶಕದಲ್ಲಿ ಬರೆದ ಕವಿತೆಯ ಒಳಗಡೆ ಇರುವಂಥ ಒಂದು ರಾಜಕೀಯ ಪ್ರಜ್ಞೆ, ಆಮೇಲೆ ಅವರು 1980ರಲ್ಲಿ ಬರೆದ ಕವಿತೆಗಳಲ್ಲಿರುವಂಥ ರಾಜಕೀಯ ಪ್ರಜ್ಞೆಯನ್ನು ನಾವು ಗಮನಿಸಿದರೆ ಅಡಿಗರು ಕೂಡ ತಮ್ಮ ಕಾವ್ಯ ಧೋರಣೆಯಲ್ಲಿ ಬದಲಾಗಿದ್ದರು ಅಂತೇಳಿ ಅನಿಸುತ್ತೆ. ಅಂದರೆ ವೈಯಕ್ತಿಕವಾಗಿ ನಾವು ಒಂದು ಕಾವ್ಯ ಕಟ್ಟುವಾಗ ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಅಧಿಕಾರದ ಕಾರಣಕ್ಕಾಗಿನೋ, ನಮ್ಮ ಹೊಟ್ಟೆಪಾಡಿನ ಕಾರಣಕ್ಕಾಗಿನೋ, ಜೀವನಕ್ಕೆ ಕಾರಣಕ್ಕಾಗಿನೋ ಬದಲಾಗುವಂಥದ್ದು ಒಂದು ಕ್ರಮ. ಆದರೆ ಅದಕ್ಕಾಗಿಯೇ ನಮ್ಮ ಸೃಜನಶೀಲತೆಯನ್ನು ಬದಲು ಮಾಡುವಂಥದ್ದು ಅದು ನಾವು ಯೋಚನೆ ಮಾಡಬೇಕಾಗಿರುವಂಥ ಸಂಗತಿ ಅದು. ಆದ್ದರಿಂದ ಅಡಿಗರನ್ನು ಒಂದು ಕಾಲಕ್ಕೆ ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ ಅಂತ ನಾವೆಲ್ಲ ವ್ಯಾಖ್ಯಾನ ಮಾಡಿದ್ದೆವು ಮತ್ತು ದೊಡ್ಡ ದೊಡ್ಡ ಲೇಖಕರು ಕೂಡ ಅದನ್ನು ಒಪ್ಪಿಕೊಂಡಿದ್ದರು. ಮತ್ತು ಅಡಿಗರ ಕೈ ಕೆಳಗಡೆ ಒಂದು ದೊಡ್ಡ ಪಡೆನೇ ಕನ್ನಡದಲ್ಲಿ ಸೃಷ್ಟಿಯಾದದ್ದು ಕೂಡ ನಾವೆಲ್ಲ ನೋಡಿದ್ದೇವೆ. ಅದನ್ನು ನವ್ಯ ಕಾಲಘಟ್ಟ ಅಂತೇಳಿ ನಾವು ಕರಿತೀವಿ. ಆ ನವ್ಯ ಕಾಲಘಟ್ಟದಲ್ಲಿ ಅಡಿಗರಿಂದ ಪ್ರಭಾವಿತವಾಗಿರ್ತಕ್ಕಂಥ ಭಾಳ ದೊಡ್ಡ ಲೇಖಕರು ನಮ್ಮಲ್ಲಿ ಕನ್ನಡ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದು ನೋಡ್ತೀವಿ ನಾವು. ಆದರೆ ಅದೇ ದೊಡ್ಡ ಲೇಖಕರು ಕೊನೆ ಹೊತ್ತಿಗೆ 1980-90ರ ದಶಕದ ಹೊತ್ತಿಗೆ ಅಡಿಗರನ್ನು ಒಂದು ಜನಾಂಗದ ಕಣ್ಣು ಮುಚ್ಚಿಸಿದ ಕವಿ ಅಂತ ಕೂಡ ವ್ಯಾಖ್ಯಾನ ಮಾಡಿದರು. ಈ ವ್ಯಾಖ್ಯಾನಗಳು ಯಾಕೆ ಬಂತು ಒಬ್ಬ ಕವಿಗೆ? ಅದು ಕೇವಲ ಅವರ ವೈಯಕ್ತಿಕ ಧೋರಣೆ ಕಾರಣಕ್ಕಾಗಿ ಬಂತು ಅಥವಾ ಅವರ ಕಾವ್ಯದ ಸೃಜನಶೀಲ ಸ್ಥಿತ್ಯಂತರಗಳು ಅಥವಾ ಪಲ್ಲಟಗಳ ಅಥವಾ ಅವರ ಸೃಜನಶೀಲತೆ ಮಾದರಿ ಒಳಗಡೆನೇ ಆಗಿರುವಂಥ ಬದಲಾವಣೆಗೆ ಕಾರಣಕ್ಕಾಗಿ ಬಂತು ಅಂತ ನಾವು ಗಮನಿಸಬೇಕು. ಅವರು 1940ರಲ್ಲಿ ಬರೆದ ಕವಿತೆಯ ಒಂದು ಮಾದರಿಗೂ ಮತ್ತು 1980ರ ಸಂದರ್ಭದಲ್ಲಿ ಬರೆದ ಕವಿತೆಯ ಮಾದರಿಯನ್ನು ನಾವು ಇಟ್ಕೊಂಡು ನೋಡಿದರೆ ಅಡಿಗರು ಕೇವಲ ವೈಯಕ್ತಿಕವಾದ ಪಲ್ಲಟಗಳಿಗೆ ಮಾತ್ರ ಒಳಗಾಗಿರಲಿಲ್ಲ, ಒಂದು ಕಾವ್ಯ ಸೃಷ್ಟಿಯ ನೆಲೆಯಲ್ಲಿ ಕೂಡ ಅವರು ಬದಲಾಗಿದ್ದರು ಅನ್ನುವಂಥದ್ದು ನಮಗೆ ಕಾಣಿಸುತ್ತೆ. ಯಾಕಂದರೆ ಅಡಿಗರ ಕಾವ್ಯವನ್ನು ಓದ್ತಾ ಹೋದಾಗೆ ಒಂದು ದೊಡ್ಡ ಭಾಷಿಕ ಮಾಯಾಜಾಲ ಕಾಣಿಸುತ್ತೆ ನಮಗೆ. ಬಹಳ ಒಂದು ದೊಡ್ಡ ಭಾಷೆಯ ಚಿತ್ರಗಳು ಕಾಣ್ತಾ ಹೋಗುತ್ತೆ ನಮಗೆ. ಒಂದು ಭಾಷೆಯ ಒಂದು ವಿರಾಟ್ ಒಂದು ಭಾಷೆಯನ್ನು ಹೇಗೆ ಒಂದು ಕಾವ್ಯದೊಳಗಡೆ ಈ ಪ್ರಯೋಗಾತ್ಮ ಮಾಡಿ ಅದನ್ನು ಒಂದು ಸೂಕ್ಷ್ಮಗೊಳಿಸ್ಬೋದು ಅನ್ನೋದಕ್ಕೆ ಅಡಿಗರನ್ನು ಮೀರಿಸುವಂಥ ಕವಿ ಇಲ್ಲ ವಾಸ್ತವವಾಗಿ ಕನ್ನಡದಲ್ಲಿ. ಆದರೆ ಆ ಒಂದು ಭಾಷಿಕ ಮಾಯಾಜಾಲ ಏನನ್ನು ಸೃಷ್ಟಿ ಮಾಡ್ತಾ ಇದೆ, ಅದು ಏನನ್ನು ಧ್ವನಿಸ್ತಾ ಇದೆ ಮತ್ತು ಅದು ಏನನ್ನು ಒಳಗೊಳ್ಳುವಂತೆ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತೇಳಿ ನಾನು ಮತ್ತೆ ಅಡಿಗರ ಕಾವ್ಯ ಓದಿದಾಗ ನನಗೆ ಅನಿಸಿರುವಂಥದ್ದು. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಅಡಿಗರು ರಾಜಕೀಯವಾಗಿ ಚುನಾವಣೆಗೆ ನಿಂತರು, ಸೋತರು, ನಿಮಗೆಲ್ಲ ಗೊತ್ತಿರುವಂಥದ್ದು. ನವ್ಯದ ಸಂದರ್ಭದಲ್ಲಿ ಒಂದು ಸಮಾಜವಾದಿ ರಾಜಕಾರಣ ಶುರುವಾಯಿತು. ಸಮಾಜವಾದಿ ರಾಜಕಾರಣ ನಿಮಗೆಲ್ಲ ಗೊತ್ತಿದೆ. ಲಂಕೇಶು, ತೇಜಸ್ವಿ, ರಾಮದಾಸು, ನಂಜುಂಡಸ್ವಾಮಿ ಇವರೆಲ್ಲ ಒಂದು ಪರ್ಯಾಯವಾಗಿರುವಂಥ ರಾಜಕಾರಣವನ್ನು ಕರ್ನಾಟಕದಲ್ಲಿ ಸೃಷ್ಟಿ ಮಾಡಿದರು. ಮೊದಲ ಬಾರಿಗೆ ಒಂದು ರಾಜಕೀಯ ಪಕ್ಷ ಕಟ್ಟಿ
ಒಂದು ವ್ಯವಸ್ಥೆಯನ್ನು ಸರಿ ಮಾಡಬೇಕು, ಒಂದು ವ್ಯವಸ್ಥೆಗೆ ಹೊಸ ರೂಪ ತರಬೇಕು ಅಂತೇಳಿ ಆಲೋಚನೆ ಮಾಡಿರ್ತಕ್ಕಂಥ ಒಂದು ಸಮಾಜವಾದಿ ಚಳವಳಿ ಅದು. ಸಮಾಜವಾದದ ಬಗ್ಗೆ ಅಡಿಗರಿಗೆ ಯಾವ ಥರದ ನಂಬಿಕೆ ಇತ್ತು ಅಂತೇಳಿ ಅವರ ಕಾವ್ಯವನ್ನು ಓದ್ತಾ ಹೋದರೆ ಅಂತಹ ಏನು ನಮಗೆ ವಿಚಾರಗಳು ಕಾಣೋದಿಲ್ಲ. ಶಾಂತವೇರಿ ಗೋಪಾಲ್ ಗೌಡರ ಮೇಲೆ ಅವರು ಒಂದು ಕವಿತೆಯನ್ನು ಬರೆದದ್ದು ಬಿಟ್ಟರೆ ಮತ್ತೆ ಒಂದು ಸಮಾಜವಾದದ ಮನೋಭಾವವನ್ನು, ಸಮಾಜವಾದದ ಧೋರಣೆಯನ್ನು, ಸಮಾಜವಾದದ ಒಂದು ಅಂತಃಸತ್ವವನ್ನು ಅವರ ಕಾವ್ಯದಲ್ಲಿ ಬಹಳ ಮೈದುಂಬಿ ತಂದಿದ್ದಾರೆ ಅಂಥೇಳಿ ಅನಿಸೋದಿಲ್ಲ. ಆದರೆ ನವ್ಯ ಕಾಲದಲ್ಲೇ ಇದ್ದ ಅವರ ಶಿಷ್ಯರೇ ಸ್ಥಾಪನೆ ಮಾಡಿರ್ತಕ್ಕಂಥ, ಅವರ ಶಿಷ್ಯರೇ ಯೋಚನೆ ಮಾಡ್ತಾ ಇರತಕ್ಕಂಥ ಒಂದು ಸಮಾಜವಾದದ ಜೊತೆಗೆ ಅಡಿಗರು ಗುರುತಿಸಿಕೊಳ್ಳಿಲ್ಲ ಯಾಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಕೇಳಿಕೊಳ್ಬೇಕಷ್ಟೇ. ಆದರೆ ಇದು ಅಡಿಗರನ್ನು ದೂಷಣೆ ಮಾಡೋದು ಅಥವಾ ಅವರ ಕಾವ್ಯವನ್ನು ನಿರಾಕರಿಸ ಅಥವಾ ಅವರ ರಾಜಕೀಯ ಚಿಂತನೆಯನ್ನು ನಿರಾಕರಿಸುವಂಥದ್ದು ಅಲ್ಲ. ಇದು ಯಾಕೆ ಅಡಿಗರು ಅದ್ರ ಜೊತೆಗೆ ಗುರುತಿಸಿಕೊಳ್ಳಿಲ್ಲ, ಅಡಿಗರು ಯಾಕೆ ಶಿಷ್ಯರು ಹೊರಟಿರುವಂಥ ಒಂದು ರಾಜಕೀಯ ಪಯಣದಲ್ಲಿ ತಾವೂ ಕೂಡ ಒಂದು ಪಯಣ ಮಾಡಲಿಲ್ಲ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ನನಗೆ. ಅಂದರೆ ಅವರ ರಾಜಕೀಯ ಚಿಂತನೆಗಳ ಬಗ್ಗೆ ಯೋಚನೆ ಮಾಡುವಾಗ ನಿಮಗೆಲ್ಲ ಗೊತ್ತಿದೆ, ಲಂಕೇಶ್ ಸೃಷ್ಟಿ ಮಾಡಿರುವಂಥ ಒಂದು ಸಾಂಸ್ಕೃತಿಕ ವಾತಾವರಣ, ತೇಜಸ್ವಿ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ವಾತಾವರಣ ಮತ್ತು ನಂಜುಂಡ ಸ್ವಾಮಿಗಳು ಮಾಡಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ವಾತಾವರಣ ಇಡೀ ನಾಡನ್ನು ಅದು ಹೇಗೆ ರೂಪಿಸ್ತು, ಇಡೀ ನಾಡಿಗೆ ಒಂದು ಯಾವ ಥರದ ರಾಜಕೀಯ ಪ್ರಜ್ಞೆಯನ್ನು ತುಂಬಿತು ಮತ್ತು ನಮ್ಮೆಲ್ಲ ಯುವ ಸಮುದಾಯ ಹೊಸ ಬಗೆಯ ಒಂದು ರಾಜಕಾರಣವನ್ನು ಕಟ್ಟಲಿಕ್ಕೆ ಹೇಗೆ ಅವರೆಲ್ಲ ತೊಡಿಕೊಂಡ್ರು ಅನ್ನುವಂಥದ್ದು ನಮ್ಮ ಚರಿತ್ರೆಯಲ್ಲಿ ದಾಖಲಾಗಿದೆ. ಅದೆಲ್ಲ ನೀವು ಗಮನಿಸಿದ್ದೀರಿ. ಆ ಕಾರಣಕ್ಕಾಗಿಯೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ, ಅಂದ್ರೆ ಅದು ಯಶಸ್ವಿಯಾಗದೇ ಹೋಗ್ಬೋದು, ತೇಜಸ್ವಿಯವರು ತಮ್ಮ ಅನೇಕ ಸಂದರ್ಭಗಳಲ್ಲಿ ಒಂದು ತಮಾಷೆ ಮಾಡಿದ್ದು ಕೂಡ ಇದೆ. ನಾವು ರಾಜಕೀಯ ಪಕ್ಷಿ ಕಟ್ಟಿ ಖಾಲಿ ಕುರ್ಚಿಗಳಿಗೆ ನಾವೆಲ್ಲ ಭಾಷಣ ಮಾಡಿದ್ದೀವಿ ಅಂತೇಳಿ. ಬಟ್ ಖಾಲಿ ಕುರ್ಚಿಗಳಿಗೆ ಭಾಷಣ ಮಾಡಿರ್ಬೋದು ಅವರು, ಆದರೆ ಆ ಭಾಷಣದ ಧ್ವನಿಗಳು ಕರ್ನಾಟಕದ ಒಂದು ಯುವ ಸಮೂಹವನ್ನು ರೂಪಿಸ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಡಿಗರು ಅದೇ ಸಂದರ್ಭದಲ್ಲಿರುವಾಗ, ಅದೇ ಸಂದರ್ಭದಲ್ಲಿ ಕಾವ್ಯವನ್ನು ಕಟ್ಟುವಾಗ ಯಾಕೆ ಅದರ ಜೊತೆಗೆ ಅವರು ಗುರುತಿಸಲಿಲ್ಲ, ಮತ್ತು ಅಡಿಗರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪ್ರಜ್ಞೆ ಈ ಸಮಾಜವಾದ ರಾಜಕಾರಣ ಸೃಷ್ಟಿ ಮಾಡಿರ್ತಕ್ಕಂತಹ ಧ್ವನಿಗಳ ಥರ ಯಾಕೆ ಅದು ಕರ್ನಾಟಕದ ನಮ್ಮ ಮನಸ್ಸುಗಳನ್ನು, ನಮ್ಮ ವ್ಯಕ್ತಿತ್ವಗಳನ್ನು ಅಥವಾ ನಮ್ಮ ಮನೋಭಾವಗಳನ್ನು ಅದು ಹಿಡಿಲಿಕ್ಕಾಗಲಿಲ್ಲ, ಪ್ರೋತ್ಸಾಹಿಸ್ಲಿಕ್ಕಾಗಲಿಲ್ಲ ಅಥವಾ ತನ್ನ ತೆಕ್ಕೆ ಒಳಗಡೆ ತಗೊಳ್ಳಿಕ್ಕಾಗಲಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು ಅಂತೇಳಿ ಅನಿಸುತ್ತೆ. ನಿಮಗೆಲ್ಲ ಗೊತ್ತಿದೆ, ಸ್ವಾತಂತ್ರ್ಯ ನಂತರ ಎರಡು ರಾಜಕೀಯ ಶಕ್ತಿಗಳು ಭಾಳ ಪ್ರಬಲವಾಗಿ ನಮ್ಮ ಭಾರತದಲ್ಲಿ ಬೆಳೆದಿರುವಂಥದ್ದು. ಒಂದು ಭ್ರಷ್ಟಾಂಧಕಾರದ ರಾಜಕಾರಣ ಅಥವಾ ರಾಜಕೀಯ ಶಕ್ತಿ, ಇನ್ನೊಂದು ಧರ್ಮಾಂಧದ ಮತಾಂಧದ ರಾಜಕಾರಣದ ಶಕ್ತಿ. ಇವೆರಡೂ ಇಡೀ ಭಾರತವನ್ನು ತಲ್ಲಣಗೊಳಿಸ್ತಾ ಬಂದಿರುವಂಥದ್ದು, ಪಲ್ಲಟಗೊಳಿಸ್ತಾ ಬಂದಿರತಕ್ಕಂಥದ್ದು ಮತ್ತು ಇಡೀ ನಮ್ಮ ಮನೋಭಾವವನ್ನು ಅದು ಒಂದು ರೀತಿಯಲ್ಲಿ ಹಿಂಡಿ ಇಪ್ಪೆ ಮಾಡಿರುವಂಥದ್ದು ಕೂಡ ನಾವು ಕಾಣಿಸ್ತೀವಿ. ಈಗ ನೆಹರು ನಿವೃತ್ತರಾಗಲಿಲ್ಲ ಅನ್ನುವಂಥ ಪದ್ಯವನ್ನು ಅಡಿಗರು ಬರೆದಿರುವಂಥದ್ದು ಅದು ಕೇವಲ ನೆಹರಿಗೆ ಅನ್ವಯಿಸಿ ನಾವು ನೋಡಬೇಕಾಗಿಲ್ಲ. ನೀವು ಯಾವುದೇ ಒಬ್ಬ ರಾಜಕಾರಣಿಗೂ ಕೂಡ ಅದನ್ನು ಅನ್ವಯಿಸಿ ನೋಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಯಾರ್ಯಾರು ಒಂದು ಈ ವ್ಯವಸ್ಥೆಯನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಂಡು ಅದನ್ನು ಮುನ್ನಡೆಸಲಿಕ್ಕೆ ನಾನೇ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ, ಎಲ್ಲರಿಗೂ ಅನ್ವಯಿಸ್ತಕ್ಕಂಥ ಮಾತು ಅದು. ನೇರವಾಗಿ ಅವರು ನೇರನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಆ ಕವಿತೆಯನ್ನು ಬರೆದಿದ್ದಾರೆ, ಅದರ ಅನುಮಾನವೇ ಇಲ್ಲ. ನಾನು ಮುಂದೆ ಒಂದೆರಡು ಕವಿತೆಗಳನ್ನು ಉದಾಹರಣೆ ಕೊಡಲಿಕ್ಕಿದ್ದೇನೆ. ಅವರು ಇಂದಿರಾ ಗಾಂಧಿ ಬಗ್ಗೆ ಏನು ಬರೆದ್ರು, ನೆಹರು ಬಗ್ಗೆ ಏನು ಬರೆದ್ರು, ಇಂದಿರಾ ಗಾಂಧಿ ಬಗ್ಗೆ ಅವರ ಧೋರಣೆ ಏನಿತ್ತು, ನೆಹರು ಬಗ್ಗೆ ಅವರ ಧೋರಣೆ ಏನಿತ್ತು, ಅದು ಆ ಸಂದರ್ಭಕ್ಕೆ ಅಡಿಗರು ಆ ಕವಿತೆಗಳನ್ನು ಬರೆದಿರ್ಬೋದು. ಆದರೆ ಆ ಕವಿತೆಯ ಒಳಗಿನ ಧ್ವನಿ ಅದು ಎಲ್ಲ ರಾಜಕಾರಣಿಗಳಿಗೂ, ಎಲ್ಲ ರಾಜಕೀಯ ಸಂದರ್ಭಗಳಿಗೂ, ಎಲ್ಲ ರಾಜಕಾರಣದ ಒಂದು ಸರ್ವಾಧಿಕಾರದ ಮನೋಭಾವಕ್ಕೂ ಕೂಡ ಅನ್ವಯಿಸ್ತಕ್ಕಂಥದ್ದು. ಆದ್ದರಿಂದ ಅಡಿಗರ ಇಡೀ ಅವರ ಕಾವ್ಯ ಪಯಣದಲ್ಲಿ ಈ ಭ್ರಷ್ಟಾಂಧತೆಯ ರಾಜಕೀಯ ಶಕ್ತಿಯ ಬಗ್ಗೆ ಒಂದು ವ್ಯಗ್ರವಾದ ಮತ್ತು ಒಂದು ನೈತಿಕವಾದ ಮುಖಾಮುಖಿ ಅವರ ಕಾವ್ಯದಲ್ಲಿದೆ. ಬಹಳ ವ್ಯಗ್ರವಾದ, ಬಹಳ ನೈತಿಕವಾದ ಮತ್ತು ಒಂದು ರೀತಿ ಅಸಹಾಯಕರಾಗಿರ್ತಕ್ಕಂಥ, ಒಂಟಿಯಾಗಿರ್ತಕ್ಕಂಥ, ಏನಪ್ಪ ಇದನ್ನು ಮಾಡಬೇಕು ನಾವು ಅನ್ನುವಂತಹ ಒಂದು ತಹತಹದಲ್ಲಿ ಅವರ ಕಾವ್ಯದ ಪರಿಭಾಷೆ ಇದೆ. ಅವರ ಗೊಂದಲಪುರ ಇರ್ಬೋದು ಅಥವಾ ಶ್ರೀರಾಮನವಮಿಯ ದಿವಸ ಇರ್ಬೋದು, ಚಿಂತಾಮಣಿಯಲ್ಲಿ, ಅಂದರೆ ನೀವು ಅವರ 1958 ನಂತರ ಬರೆದ ಎಲ್ಲ ಕವಿತೆಗಳಲ್ಲಿ ಕೂಡ ಈ ರಾಜಕೀಯ ವಿಹ್ವಲತೆಯನ್ನು ನಾವು ಕಾಣ್ತೀವಿ ನಾವು. ಅದರ ಪ್ರಶ್ನೆ ಇರೋದೇನು ಅಂತಂದರೆ, 1970 ನಂತರ ಒಂದು ರಾಜಕಾರಣ ಭ್ರಷ್ಟಾಂಧತೆಯ ರಾಜಕಾರಣದಿಂದ ಸ್ವಲ್ಪ ಮುಂದುವರೆದು ಅದು ಧರ್ಮಾಂಧತೆಯ ರಾಜಕಾರಣ ಆಗಿ, ಒಂದು ಮತಾಂಧತೆಯ ರಾಜಕಾರಣ ಆಗಿ
ಪರಿವರ್ತನೆ ಆಗುವಂಥದ್ದನ್ನು ಕೂಡ ನಾವು ರಾಜಕೀಯ ಇತಿಹಾಸದಲ್ಲಿ ಗಮನಿಸಬಹುದು. ಅಂದರೆ ಅಡಿಗರು ಒಂದು ಭ್ರಷ್ಟಾಂಧತೆಯ ರಾಜಕಾರಣಕ್ಕೆ ಎಷ್ಟು ವ್ಯಗ್ರವಾಗಿ ನೈತಿಕವಾಗಿ ಮುಖಾಮುಖಿ ಆಗ್ತಾರೋ ಅಷ್ಟೇ ವ್ಯಗ್ರವಾಗಿ ನೈತಿಕವಾಗಿ ಒಂದು ಸಹಬಾಳ್ವೆಯ ಸಮನ್ವತೆಯ ನೆಲೆಯಲ್ಲಿ ಅವರು ಈ ಮತಾಂಧತೆಯ ಮತ್ತು ಧರ್ಮಾಂಧತೆಯ ರಾಜಕಾರಣಕ್ಕೆ ಮುಖಾಮುಖಿ ಆಗ್ತಾ ಇಲ್ಲ ಅಂತೇಳಿ ಅವರ ಕವಿತೆಗಳನ್ನು ಓದುವಾಗ ನಮ್ಗೆ ಅನಿಸುತ್ತೆ. ಅಂದರೆ ಅವರು ಎಷ್ಟು ಅಸಹಾಯಕರಾಗಿ ಮತ್ತು ಅವರ ಇಡೀ ಕವಿತೆಯ ಒಳಗಡೆ ಒಬ್ಬ ಮನುಷ್ಯ ಒಂದು ಸಮಾಜದಿಂದ ದೂರ ಇದ್ದು, ಕುಟುಂಬದಿಂದ ದೂರ ಇದ್ದು, ತನ್ನ ಒಳಗಡೆ ಅನುಭವಿಸುವ ಒಂದು ಸಂಕಟದ ಯಾತನೆಗಳನ್ನೇ ಮತ್ತೆ ಮತ್ತೆ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರತಿಮೆಗಳನ್ನು ಮಾಡ್ತಾರೆ, ರೂಪಕಗಳನ್ನು ಮಾಡ್ತಾರೆ, ಅದನ್ನೊಂದು ದೊಡ್ಡ ಭಾಷೆಯ ಮಾಯಾ ಮಂತ್ರದ ಮೂಲಕ ಅದನ್ನು ಕಟ್ಟುತ್ತಾ ಹೋಗ್ತಾರೆ. ಅದೆಲ್ಲವೂ ತುಂಬ ನಮಗೆ ಆಕರ್ಷಕ ಅನಿಸುತ್ತೆ. ಅದು ಭಾಳ ನಮ್ಮನ್ನು ಒಂದು ಹೊಸ ಲೋಕಕ್ಕೆ ಒಯ್ಯುತ್ತೆ. ಆದರೆ ಅದರ ಒಳಗಡೆ ಈ ಧರ್ಮಾಂಧತೆ ಅನ್ನುವಂಥದ್ದು ಎಲ್ಲ ಧರ್ಮಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ವಿನ್ಯಾಸ. ಅದು ಇಸ್ಲಾಂ ಧರ್ಮಕ್ಕೂ ಸಂಬಂಧಿಸಿರುವಂಥದ್ದು, ಹಿಂದೂ ಧರ್ಮಕ್ಕೂ ಸಂಬಂಧಿಸಿರ್ತಕ್ಕಂಥದ್ದು, ಕ್ರೈಸ್ತ ಧರ್ಮಕ್ಕೂ ಸಂಬಂಧಿಸಿರ್ತಕ್ಕಂಥದ್ದು, ಬೌದ್ಧ ಧರ್ಮಕ್ಕೂ ಸಂಬಂಧಿಸಿರುವಂಥದ್ದು, ಇಡೀ ನಮ್ಮ ಲೋಕದಲ್ಲಿ ಸೃಷ್ಟಿಯಾದ ಎಲ್ಲ ಧರ್ಮಗಳಿಗೂ ಸಂಬಂಧಿಸಿರ್ತಕ್ಕಂಥ ಒಂದು ಸಂಗತಿ ಅದು. ಅಂದರೆ ಏಕಕಾಲಕ್ಕೆ ಎರಡು ಶಕ್ತಿಗಳು ನಮ್ಮ ನಾಡಿನಲ್ಲಿ ಬೆಳೀತಾ ಇರುವಾಗ ಅಡಿಗರು ಯಾಕೆ ಈ ಧರ್ಮಾಂಧ ರಾಜಕಾರಣ, ಮತೀಯ ರಾಜಕೀಯ ಶಕ್ತಿಗಳಿಗೆ ಬಹಳ ವ್ಯಗ್ರವಾಗಿ ಮುಖಾಮುಖಿ ಆಗಲಿಲ್ಲ? ಅವರು ಅದರ ಜೊತೆಗೇನು ಗೊಂದಲ ಇತ್ತ ಅಥವಾ ಅದನ್ನು ಒಪ್ಪಿಕೊಳ್ತಾ ಇದ್ರು ಅಂತಲ್ಲ. ಯಾಕಂದರೆ ಒಪ್ಪಿಕೊಳ್ತಾ ಇದ್ರು ಅನ್ನೋದು ತಪ್ಪಾಗುತ್ತೆ. ಯಾಕಂದರೆ ಅವ್ರ ಕವಿತೆ ಒಳಗಡೆ ನಿರಾಕರಿಸ್ತಕ್ಕಂಥ ಅನೇಕ ಅಂಶಗಳಿದೆ. ಆದರೆ ಒಂದು ಭ್ರಷ್ಟಾಂಧತೆಯ ರಾಜಕಾರಣಕ್ಕೆ, ರಾಜಕೀಯ ಶಕ್ತಿಗೆ ಅವರು ಮುಖಾಮುಖಿ ಆದಷ್ಟು ಇದಕ್ಕೆ ಆಗಲಿಲ್ಲ ಅನ್ನುವಂಥದ್ದನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ಆದ್ದರಿಂದ ಅಡಿಗರ ಭಾಳ ಪ್ರಸಿದ್ಧವಾದ ಕವಿತೆ ಭೂಮಿಗೀತ, ಅದು ಇಡೀ ನಮ್ಮ ನಾಡಿನಲ್ಲಿ ಒಂದು ಹೊಸ ಸಂಚಲನ ಉಂಟು ಮಾಡಿರ್ತಕ್ಕಂಥ ಕವಿತೆ. ಅಲ್ಲಿ ಕಟ್ಟಿರುವ ರೂಪಕಗಳು, ಅಲ್ಲಿ ಬಳಸಿರ್ತಕ್ಕಂಥ ಪರಂಪರೆ, ಅಲ್ಲಿ ಬಳಸಿರ್ತಕ್ಕಂತಹ ಮನುಷ್ಯನ ಅಸ್ತಿತ್ವ ಅದೆಲ್ಲವೂ ಕೂಡ ಅದರಲ್ಲಿ ಭಾಳ ಅದ್ಭುತವಾಗಿ ಮೂಡಿ ಬಂದದ್ದು ನಿಮಗೆಲ್ಲ ಗೊತ್ತಿರುವಂಥದ್ದು. ಅದರಲ್ಲಿ ಕೆಲವು ಸಾಲುಗಳು ಬರುತ್ತೆ. ಅದು ಆ ಸಾಲುಗಳು ನನಗೆ ಈ ಸಂದರ್ಭದಲ್ಲಿ ಕೂಡ ಭಾಳ ಮುಖ್ಯ ಅನಿಸುತ್ತೆ. ನಾನು ಇಲ್ಲಿವರೆಗೆ ಮಾತಾಡಿರುವಂಥದ್ದು ಮತ್ತು ಅವರ ಮುಂದುವರಿಕೆಯಾಗಿ, ಬಿಟ್ಟರೋ ಕಾಡಲ್ಲಿ ಕಣ್ಣು ಕಟ್ಟಿ, ಭಾಳ ಪ್ರಸಿದ್ಧವಾದ ಸಾಲುಗಳು. ನೀವು ನಿಮ್ಮ ಪಾಠ ಮಾಡುವಾಗಲೂ ನೀವು ಓದುವಾಗಲೆಲ್ಲ ಕೇಳಿರುವಂಥ ಸಾಲುಗಳು. ಮತ್ತು ನಾವು ಮತ್ತೆ ಮತ್ತೆ ಮೆಲುಕಾಕಬೇಕಾಗಿರ್ತಕ್ಕಂಥ ಸಾಲುಗಳಿವು. ಬಿಟ್ಟರೋ ಕಾಡಲ್ಲಿ ಕಣ್ಣು ಕಟ್ಟಿ, ಸುತ್ತಲೂ ಬಿಗಿದಿಟ್ಟು ಮುಳ್ಳು ತಂತಿ. ಈಗ ನಮ್ಮ ಸ್ಥಿತಿಯಲ್ಲಿ ಏನು ಬದಲಾವಣೆ ಆಗಿಲ್ಲ, ನಮ್ಮ ವಾಸ್ತವದಲ್ಲಿ ಕೂಡ ಇದೇನು ಬದಲಾವಣೆ ಆಗಿಲ್ಲ. ಇದನ್ನು ವಸಾಹತುಶಾಹಿಗೆ ಹೋಲಿಸ್ಬೋದು, ನವವಸಾಹತುಶಾಹಿಗೆ ಹೋಲಿಸ್ಬೋದು, ಅಥವಾ ಹೊಸ ಧರ್ಮಾಂಧತೆಯ ರಾಜಕಾರಣಕ್ಕೂ ಹೋಲಿಸ್ಬೋದು, ಅಥವಾ ನಾವು ಅಧಿಕಾರ ಕೇಂದ್ರದ ಜೊತೆಗೆ ನಮ್ಮನ್ನು ಗುರುತಿಸಿಕೊಳ್ಳಲಿಕ್ಕೆ ಅಥವಾ ಒಂದು ಅಧಿಕಾರ ಪಡೀಲಿಕ್ಕೆ ನಮ್ಮೆಲ್ಲ ಮನೋಭಾವವನ್ನು ಒತ್ತಿ ಇಟ್ಟು ನಾವು ವಿಧಾನಸೌಧದ ಕಲ್ಲುಗಳನ್ನು ಎಣಿಸುವಂತಹ ಒಂದು ಮನಸ್ಥಿತಿಗೂ ಕೂಡ ಇದು ಅನ್ವಯಿಸುವಂಥದ್ದು. ಬಿಟ್ಟರೂ ಕಾಡಲ್ಲಿ ಕಣ್ಣು ಕಟ್ಟಿ, ಸುತ್ತಲೂ ಬಿಗಿದಿಟ್ಟು ಮುಳ್ಳು ತಂತಿ, ಕುಡಿಯಲು ಉಪ್ಪಿನ ನೀರು, ತಿನ್ನಲು ಬೆಂಕಿ ಜೀರು, ಕುಡಿಯಲು ಉಪ್ಪಿನ ನೀರು, ತಿನ್ನಲು ಬೆಂಕಿ ಚೂರು. ಬಹಳ ಉತ್ತಮವಾದ ಒಂದು ರೂಪಕ ಇದು. ಅಂದರೆ ಯಾವುದೋ ಒಂದು ಅಧಿಕಾರದ ಮೂಲಕ ಒಂದು ಜನರನ್ನು ಅಪೋಷಣ ಮಾಡುವಂತಹ ಒಂದು ರಾಜಕೀಯ ಶಕ್ತಿ ಇದೆ. ಅದು ಯಾವಾಗಲೂ ಅದು ಉಪ್ಪು ನೀರನ್ನೇ ಕುಡಿಸ್ತಾ ಇರುತ್ತೆ, ಬೆಂಕಿಯ ಚೂರನ್ನೇ ತಿನ್ನಿಸ್ತಾ ಇರುತ್ತೆ. ಇದ್ರ ಬಗ್ಗೆ ಬಹಳ ವ್ಯಗ್ರ ಇದೆ ಯಾರಿಗೆ, ನಮ್ಮ ಅಡಿಗರ ಕಾವ್ಯದಲ್ಲಿ ಈ ಬೆಂಕಿ ಚೂರು ತಿನ್ನಿಸುವಂತಹ ಮತ್ತು ಉಪ್ಪು ನೀರು ಕುಡಿಸ್ತಕ್ಕಂಥ ಒಂದು ರಾಜಕೀಯ ಶಕ್ತಿ ಏನಿದೆ ಅದ್ರ ಬಗ್ಗೆ ಬಹಳ ವ್ಯಗ್ರವಾಗಿರ್ತಕ್ಕಂಥ ಒಂದು ಮುಖಾಮುಖಿದೆ ಅವರಿಗೆ. ಅವರ ಅನೇಕ ಕವಿತೆಗಳಲ್ಲಿ ಅದನ್ನು ಬಹಳ ಪ್ರತಿಮೆಗಳ ಮೂಲಕ ಅವ್ರು ಹೇಳ್ತಾ ಹೋಗಿದ್ದಾರೆ. ನಾನು ಮುಂದೆ ಕೆಲವು ಅವರ ಕವಿತೆಗಳನ್ನು ಉದಾಹರಿಸಲಿಕ್ಕಿದ್ದೇನೆ. ಅಂದರೆ ನಮ್ಮ ಇಡೀ ರಾಜಕೀಯ ಶಕ್ತಿಯ ಪಯಣದಲ್ಲಿ ನಾವಿನ್ನೂ ಈ ಉಪ್ಪು ನೀರು ಕುಡಿಯುವ ಮಾದರಿಯಿಂದ ಮತ್ತು ಈ ಬೆಂಕಿ ಚೂರು ತಿನ್ನುವ ಮಾದರಿಯಿಂದ ಹೊರಗೆ ಬಂದಿಲ್ಲ ನಾವು. ಯಾಕಂದರೆ ರಾಜಕೀಯ ಅನ್ನುವಂಥದ್ದು ಜನರ ಆಗು ಹೋಗುಗಳನ್ನು ನೋಡಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಅದು. ಜನರ ಸುಖ ದುಃಖಗಳನ್ನು ನೋಡಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಅದು. ಒಂದು ವ್ಯವಸ್ಥೆಯನ್ನು ಮುನ್ನಡೆಸ್ತಕ್ಕಂಥ, ಒಂದು ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥ ಒಂದು ಪ್ರಜ್ಞೆ ಅದು, ರಾಜಕೀಯ ಪ್ರಜ್ಞೆ ಅನ್ನುವಂಥದ್ದು. ಆ ರಾಜಕೀಯ ಪ್ರಜ್ಞೆಯಿಂದ ಯಾರೂ ಹೊರತಾಗಲಿಕ್ಕೆ ಸಾಧ್ಯ ಇಲ್ಲ.
ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಒಂದು ರಾಜಕೀಯ ಜೊತೆಗೆ ಇರಲೇಬೇಕಾಗತ್ತೆ, ರಾಜಕೀಯ ನಂಟನ್ನು ಇಟ್ಕೊಳ್ಳೇಬೇಕಾಗತ್ತೆ. ಮತ್ತು ದಿನನಿತ್ಯ ನಮ್ಮ ಬದುಕಿನಲ್ಲಿ ಕೂಡ ನಾವು ರಾಜಕಾರಣ ಮಾಡ್ತಾನೆ ಇರ್ತೀವಿ. ನಾವು ಅದು ಗಂಡ ಹೆಂಡತಿ ನಡೆಯುವ ಸಂಭಾಷಣೆ ಒಳಗೂ ಒಂದು ರಾಜಕಾರಣ ಇರುತ್ತೆ, ತಂದೆ ಮಗನ ನಡುವೆ ನಡೀತಕ್ಕಂಥ ಒಂದು ಸಂಭಾಷಣೆ ಒಳಗೂ ರಾಜಕಾರಣ ಇರುತ್ತೆ, ವಿದ್ಯಾರ್ಥಿ ಮತ್ತು ಅಧ್ಯಾಪಕರ ನಡುವೆ ನಡೆಯುವಂಥ ಒಂದು ರಾಜಕಾರಣ ಇರುತ್ತೆ. ಇಡೀ ನಮ್ಮ ಪ್ರತಿ ಕ್ಷಣವೂ ಕೂಡ ಒಂದು ರಾಜಕಾರಣದ ಆಯಾಮದಲ್ಲೇ ನಾವು ಬದುಕ್ತಾ ಇರ್ತೀವಿ ಅನ್ನುವಂಥದ್ದು ನನ್ನ ತಿಳುವಳಿಕೆ. ಯಾಕಂದರೆ ಅದರಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮನ್ನು ರೂಪಿಸ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಅದು ರಾಜಕೀಯ ಅಂತಕ್ಕಂಥದ್ದು, ಒಂದು ರಾಜಕೀಯ ಪ್ರಕ್ರಿಯೆ ಅಂತಕ್ಕಂಥದ್ದು. ಹೀಗಾಗಿ ಸಾಹಿತ್ಯವೂ ಕೂಡ ಅದಕ್ಕೆ ಹೊರತಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಾಹಿತ್ಯವೂ ಕೂಡ ರಾಜಕೀಯದ ಒಂದು ಭಾಗವಾಗಿಯೇ ಅದು ರಚನೆ ಆಗ್ತಾ ಇರುತ್ತೆ ಮತ್ತು ಅದರದೇ ಆಗಿರ್ತಕ್ಕಂಥ ಒಂದು ರಾಜಕೀಯ ಪ್ರಜ್ಞೆಯ ಮನೋಭಾವವನ್ನು ತನ್ನ ಒಡಲೊಳಗಡೆ ಇಟ್ಕೊಂಡಿರುತ್ತೆ. ಆದರೆ ಅದರ ಧ್ವನಿ ಹೇಗೆ ಒಮ್ಮುತ್ತೆ, ಅದು ಹೇಗೆ ಜನರ ಸುಖ ದುಃಖಗಳನ್ನು ಆಲಿಸುತ್ತೆ ಅಥವಾ ಜನರ ಒಳಗಡೆ ಇರ್ತಕ್ಕಂಥ ಚೈತನ್ಯ ಜೊತೆಗೆ ಇರುತ್ತೆ ಅನ್ನೋದನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಯಾವುದೇ ಒಂದು ಸಾಹಿತ್ಯ ರಚನೆಯ ಸಂದರ್ಭದಲ್ಲಿ. ಹಾಗೆ ನೋಡಿದರೆ ಅಡಿಗರ ಕಾವ್ಯದಲ್ಲಿ ಈ ಥರ ಒಂದು ನಾವೇನು ರಾಜಕೀಯದ ಒಳಗಡೆ, ರಾಜಕೀಯ ಪ್ರಜ್ಞೆ ಒಳಗಡೆ ಬರುವ ಜನರು ಅಂತ ಕರಿತೀವಿ, ಪ್ರಜೆಗಳು ಅಂತ ಕರಿತೀವಿ, ಅವರ ಒಳಗಡೆ ಆಗುವಂಥ ಒಂದು ವಿಹ್ವಲತೆ ಏನಿದೆ, ಅವರೊಳಗಡೆ ಆಗುವಂಥ ಒಂದು ಸಂಕಟ ಏನಿದೆ, ಅವರೊಳಗಡೆ ಆಗತಕ್ಕಂಥ ಒಂದು ಮನೋಭಾವ ಏನಿದೆ, ಅವರೊಳಗಡೆ ರೂಪುಗೊಳ್ತಾ ಇರತಕ್ಕಂತಹ ಒಂದು ಅಜ್ಞಾನದ ಅಂಧಕಾರದ ಒಂದು ಪ್ರಜ್ಞೆ ಏನಿದೆ, ಅದಕ್ಕೆ ಭಾಳ ನಿಜವಾಗಲೂ ಭಾಳ ಪ್ರಾಮಾಣಿಕವಾಗಿ ಅಡಿಗರು ಮುಖಾಮುಖಿ ಆಗ್ತಾರೆ. ಯಾಕಂದರೆ ಅವರ ಅನೇಕ ಕವಿತೆಗಳಲ್ಲಿ ಆ ಥರದ ಅಂಶಗಳನ್ನು ನಾವು ಕಾಣ್ತೀವಿ. ಆದರೆ ಒಂದು ಇಲ್ಲಿ ಕಲ್ಗುಡಿ ಸಾರು ಪ್ರಸ್ತಾಪ ಮಾಡಿದ್ದನ್ನು ಮುಂದೆ ಚರ್ಚೆ ಮಾಡ್ಬೋದು ಅನಿಸುತ್ತೆ ನನಗೆ. ಕಲ್ಗುಡಿ ಸಾರು ಅವರ ಕಾವ್ಯದ ಬಗ್ಗೆ ಬರೆಯುವಾಗ ಒಂದು 4 ಸಾಲು ಬರೆದಿದ್ದಾರೆ. ಅದನ್ನು ಮುಂದಿನ ಗೋಷ್ಠಿಗಳಲ್ಲಿ ಕೂಡ ನಾವು ಚರ್ಚೆ ಮಾಡ್ಬೋದು. ಅದು ನನಗೂ ಕೂಡ ಚರ್ಚೆಗೆ ಆಗಬೇಕಾದಂಥ ವಿಷಯ ಅಂತ ಅನ್ನಿಸ್ತು. ಅಡಿಗರ ತಾತ್ವಿಕತೆಯನ್ನು ವಿಹಲವಾಗಿ ಬಿಚ್ಚಿಟ್ಟ ಕವನವೆಂದೇ ನಾವು ಅವರ ಭೂಮಿಗೀತವನ್ನು ಹೇಳಬಹುದು. ಅಡಿಗರ ಈ ನಿಸ್ಸಂಗತ್ವದ ನಿರ್ಮಾಣದ ವ್ಯಕ್ತಿತ್ವದ ಅಸ್ತಿತ್ವವನ್ನು ರೂಪಾಂತರಗೊಳಿಸುವಷ್ಟು ಮೂಲಭೂತವಾದದ್ದು ಎಂದು ಅಡಿಗರ ಯಾವ ಕವನವನ್ನು ಓದಿದರೂ ಅನಿಸುವುದಿಲ್ಲ. ಅಷ್ಟು ಅದು ಶಕ್ತವಾಗಿರ್ತಕ್ಕಂಥದ್ದು. ಅದರಲ್ಲಿರುವ ಪ್ರಶ್ನೆ ಏನು ಅಂದರೆ, ಬದಲಿಗೆ ಈ ನಿಸ್ಸಂಗತ್ವವು ತನ್ನ ಎದುರಿನ ಲೋಕವನ್ನು ಒಂದು ತುಟ್ಟ ತುದಿಯ ಭಾವನಾತ್ಮಕ ಆಕ್ರೋಶದ ಪ್ರತಿಮೆಗಳಲ್ಲಿ ಕಾಣುವುದನ್ನೇ ಮುಖ್ಯ ಕ್ರಿಯೆಯನ್ನಾಗಿ ಮಾಡಿಕೊಂಡಿದೆ. ಇದು ಕೇವಲ ಭೂಮಿಗೀತೆಗೆ ಅನ್ವಯಿಸ್ತಕ್ಕಂಥದ್ದಲ್ಲ. ಅವರ ಮತ್ತೆ ರಿವಿಸಿಟ್ ಮಾಡಿದರೆ ಅವರ ಕವಿತೆಗಳನ್ನು, ಇದು ಬಹಳ ಮುಖ್ಯವಾದ ಅಂಶ ಅಂತೇಳಿ ನನಗನ್ನಿಸುತ್ತೆ. ಅದನ್ನು ಒಂದು ರಾಜಕೀಯ ಪ್ರಜ್ಞೆಯ ನೆಲೆಯಲ್ಲಿ ಕೂಡ ನಾವು ಗಮನಿಸ್ಬೋದು. ತನ್ನೆದುರಿನ ಲೋಕವನ್ನು ಒಂದು ತುಟ್ಟ ತುದಿಯ ಭಾವನಾತ್ಮಕ ಆಕ್ರೋಶದ ಪ್ರತಿಮೆಗಳಲ್ಲಿ ಕಾಣುವುದನ್ನೇ ಮುಖ್ಯ ಕ್ರಿಯೆಯನ್ನಾಗಿ ಮಾಡಿಕೊಂಡಿದೆ. ಈ ಪ್ರತಿಮೆ ರೂಪಕಗಳನ್ನು ಭಾವನಾತ್ಮಕ ರೂಪಕಗಳೆಂದೇ ಕರೆಯಲಾಗಿದೆ. ಭೂಮಿಗೀತದ ತಾಯಿಯನ್ನು ಕವನು ಚಿತ್ರಿಸುವ ಹಿಂಸಕ ಪ್ರತಿಮೆಗಳನ್ನು, ರೂಪಕಗಳನ್ನು ಗಮನಿಸಿದರೆ ಈ ಮಾತು ಇನ್ನೂ ಸ್ಪಷ್ಟವಾಗುತ್ತದೆ. ಇದು ಕಲ್ಗುಡಿ ಸರ್ ಬರೆದಿರ್ತಕ್ಕಂಥ ಮಾತುಗಳಿದು. ಅವರ ಒಟ್ಟು ಕಾವ್ಯದ ಬಗ್ಗೆ ಬರೆಯುವಾಗ ನಾನು ಅನೇಕರ ಅಭಿಪ್ರಾಯಗಳನ್ನು ಓದುವಾಗ ಕಲ್ಗುಡಿ ಸರ್ ಅವರ ಈ ಭಾವನಾತ್ಮಕ ಆಕ್ರೋಶ, ನೈತಿಕಾತ್ಮಕವಾದ ಆಕ್ರೋಶ, ಪ್ರಜ್ಞಾತ್ಮಕವಾದ ಆಕ್ರೋಶ ಮತ್ತು ನಿಜವಾಗಲೂ ಒಂದು ವಾಸ್ತವವನ್ನು ಸರಿಯಾಗಿ ಗ್ರಹಿಸಲಿಕ್ಕೆ ಆ ಕಾವ್ಯಕ್ಕೆ ಸಾಧ್ಯ ಆಗಿದೆಯಾ, ಕೇವಲ ಒಂದು ಅಳವಳಿಕೆಯ, ಒಂದು ಭಗ್ನತೆಯ, ಅಥವಾ ಕಳೆದು ಹೋದ ಒಂದು ಜಗತ್ತಿನ ಅಳವಳಿಕೆಯ, ಅಥವಾ ಈ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಏನಪ್ಪ ಮಾಡೋದು ಸಾಧ್ಯ ಇಲ್ಲ ಅನ್ನುವಂಥ ಅಸಹಾಯಕ ಸ್ಥಿತಿನ, ಇದೆಲ್ಲವನ್ನು ಕೂಡ ಕವಿತೆ ಅಥವಾ ಅವರ ಕಾವ್ಯ ಬೇರೆ ಬೇರೆ ರೀತಿಯಲ್ಲಿ ಕಟ್ತಾ ಇದೆಯಾ ಅಂತೇಳಿ ನಮಗೆ ಅವರ ಕವಿತೆಗಳನ್ನು ಮತ್ತೊಂದು ಸಾರಿ ಓದಿದಾಗ ಅನಿಸುವಂಥದ್ದು. ಅಂದರೆ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ, ನೈತಿಕಾತ್ಮಕವಾಗಿರ್ತಕ್ಕಂಥ ಆಕ್ರೋಶದ ಪರಿಭಾಷೆಗಳು ಅದು ಏನು ಮಾಡುತ್ತೆ ಅಂತಂದರೆ, ಅದು ಕಾವ್ಯದ ಒಳಗಡೆನೆ ತನ್ನ ದೊಡ್ಡ ಚಮತ್ಕಾರವನ್ನು ತೋರಿಸ್ತಾ ಇರುತ್ತೆ. ಬಟ್ ಕಾವ್ಯದ ಆಚೆಗಿನ ಒಂದು ಸಾಮಾಜಿಕ ಚಮತ್ಕಾರ ಅಥವಾ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಅರಿವು, ಒಂದು ಸಾಮಾಜಿಕವಾಗಿರ್ತಕ್ಕಂಥ ಒಂದು ಪ್ರಜ್ಞೆ ಮೂಡಿಸುವಲ್ಲಿ ಅದು ಏನು ಮಾಡುತ್ತೆ ಅನ್ನೋದನ್ನು ಕೂಡ ನಾವೊಂದು ಯೋಚನೆ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಅಂದರೆ ಇಡೀ ನಮ್ಮ ಕನ್ನಡ ಸಾಹಿತ್ಯವನ್ನು ಮತ್ತೊಂದು ಸಾರಿ ಓದ್ತಾ ಹೋದಾಗೆ ಈ ಪ್ರತಿಮೆಗಳ ಮೂಲಕ, ಸಂಕೇತಗಳ ಮೂಲಕ ಆಗುವಂಥ ಒಂದು ಚಮತ್ಕಾರ, ಅದು ಒಂದು ಸಾಮಾಜಿಕ ಪರಿಣಾಮಕ್ಕೆ ಒಳಗಾಗುವ ಬಗೆ. ಅಂದರೆ ಒಬ್ಬ ಸೃಜನಶೀಲ ಲೇಖಕನ ಒಳಗಡೆ ಇರುವಂಥ ಒಂದು ಪ್ರಜ್ಞೆ ಮತ್ತು ಓದಕನ ಒಳಗಡೆ ಸೃಷ್ಟಿಯಾಗುವಂಥ ಒಂದು ಪ್ರಜ್ಞೆಯ ನಡುವಿನ ಅವಿನಾಭಾವ ಸಂಬಂಧ ಎಂಥದ್ದು
ಅನ್ನುವಂಥದ್ದನ್ನು ಕೂಡ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ನಮ್ಮ ಲೇಖಕರು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪ್ರಜ್ಞೆ ಯಾಕೆ ಅದು ಜನರನ್ನು ತಟ್ಟಲಿಕ್ಕೆ ಆಗಲಿಲ್ಲ, ಜನರನ್ನು ಮುಟ್ಲಿಕ್ಕೆ ಆಗಲಿಲ್ಲ, ಜನರನ್ನು ಒಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆಸ್ಲಿಕ್ಕೆ ಆಗಲಿಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ನಮ್ಮ ಜೊತೆಗೇ ಇರುವಂತಹ ಒಂದು ಬೇರೆ ರಾಜಕಾರಣ ಒಂದು ಶಕ್ತಿಯುತವಾಗಿ ಬೆಳೀತಾ ಇರುವಾಗ, ಆಡಳಿತ ಮಾಡ್ತಾ ಇರುವಾಗ, ಇಷ್ಟು ಸಜ್ಜನರಾಗಿರ್ತಕ್ಕಂಥ, ಇಷ್ಟು ಸರಳರಾಗಿರ್ತಕ್ಕಂಥ, ಸಾರ್ವಜನಿಕರಾಗಿರ್ತಕ್ಕಂತಹ ಒಂದು ರಾಜಕೀಯ ಪ್ರಜ್ಞೆ ಯಾಕೆ ಜನರನ್ನು ತಟ್ಟಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಅಂತೇಳಿ ನನಗೆ ಅನಿಸುತ್ತೆ ಅಡಿಗರ ಕಾವ್ಯ ಓದುವ ಸಂದರ್ಭದಲ್ಲಿ. ಮತ್ತು ಅದರಲ್ಲಿ ಒಂದೊಂದು ಕೆಲವು ಸಾಲುಗಳು ಬರುತ್ತೆ ಅಡಿಗರ ಭೂಮಿಗೀತದಲ್ಲೇ. ಇದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥ ಸಾಲುಗಳಿವು, ಅಡಿಗರ ರಾಜಕೀಯ ಪ್ರಜ್ಞೆ ಮತ್ತು ಅಡಿಗರು ಕಟ್ಟುವಂಥ ಒಂದು ಕಾವ್ಯದ ಬನಿ. ಹಕ್ಕಿ ಕೊರಳನ್ನು ಹಿಚಿಕಿ ಲಾಲಿ ಹಾಡಿದಳು, ಸಸಿ ಕೊರಳ ಕೊಯ್ದು ತಿಂಡಿಯನ್ನು ತಿನ್ನಿಸಿದಳು, ಎಣ್ಣೆ ತೀರುತ್ತಲಿದೆ ಒಡಕು ಹಣತೆಯ ಮುಂದೆ ಬತ್ತಿ ಒಸೆತ, ಆಗಲೂ ಬಿಡಲಿವಳು ತಾಯಿ ಮೆಣಸಿನಕಾಯಿ ಹಾಕಿ ತುರಿಯುವಳು ಎದೆಯ ಗರಟೆ. ಈ ತಾಯಿನೇ ಕೊರಳನ್ನು ಈಚಿಕಿ ಲಾಲಿ ಹಾಡಿದಳು ಅನ್ನುವಂಥ ಒಂದು ಪ್ರತಿಮೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರತಿಮೆ ಅದು. ಅಂದರೆ ಇಡೀ ನಮ್ಮ ರಾಜಕಾರಣ ಅನ್ನುವಂಥದ್ದು ಪ್ರಜೆಗಳ ಕೊರಳನ್ನು ಈಚಿಕಿ ಲಾಲಿ ಹಾಡ್ತಾ ಇದೆ. ಅವ್ರು ಮಾಡುವ ಭ್ರಷ್ಟಾಚಾರಗಳು, ಅವ್ರು ಮಾಡುವ ಅನ್ಯಾಯಗಳು, ಅವ್ರು ಮಾಡ್ತಾ ಇದೆಲ್ಲವನ್ನ ಸುಮ್ಮನೆ ನಾವು ಗಮನಿಸ್ತಾ ಹೋದರೆ ತಾಯಿ ಆಗಬೇಕಾದ ಒಂದು ರಾಜಕಾರಣ, ಮಮತೆ ಆಗಬೇಕಾದ ಒಂದು ರಾಜಕಾರಣ ಹೇಗೆ ಅದು ನಮ್ಮ ಕೊರಳನ್ನು ಕೊಯ್ದು ತಿಂಡಿ ತಿನ್ನಿಸಿದಳು, ನಮ್ಮ ಕೊರಳನ್ನೇ ಕೊಯ್ದು ಅದು ತಿಂಡಿ ತಿನ್ನಿಸ್ತಾ ಇದೆ. ಅಂದರೆ ಈ ಥರದ ಒಂದು ಅನೇಕ ಬಗೆಯಲ್ಲಿ ಆಲೋಚನೆ ಮಾಡುವಂತಹ ಒಂದು ನೂರಾರು ಸಾಲುಗಳು ಅಡಿಗರ ಕಾವ್ಯದಲ್ಲಿ ನಮಗೆ ಸಿಗುತ್ತೆ. ನೂರಾರು ಸಾಲುಗಳು ಅಡಿಗರ ಕಾವ್ಯದಲ್ಲಿ ಸಿಗುತ್ತೆ, ಅವರ ಪ್ರತಿಮೆಗಳಲ್ಲಿ ಸಿಗುತ್ತೆ, ಅವರ ಸಂಕೇತಗಳಲ್ಲಿ ಸಿಗುತ್ತೆ. ಇದೆಲ್ಲ ಕೂಡ ಅಡಿಗರು ಮಾಡಿರುವಂಥ ಒಂದು ದೊಡ್ಡ ಸಾಧನೆನೇ. ಅದರ ಜೊತೆಗೇ ಅವರ ರಾಜಕೀಯ ನಿಲುವಿನ ಬಗ್ಗೆ ಕೂಡ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಂತ ಅನಿಸುತ್ತೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ನಮ್ಮ ಕಲ್ಗುಡಿ ಸಾರು ಬರೆದಿದ್ದಾರೆ. ಅಡಿಗರ ರೂಪಕಗಳು ತೀವ್ರ ಅಸ್ತಿತ್ವವಾದಿ ನಿಲುವಿನಿಂದ ಹೊರಟುವುಗಳು ಅಲ್ಲವಾದ್ದರಿಂದ ಅವುಗಳಿಗೆ ವರ್ತಮಾನದಲ್ಲೇ ವ್ಯಕ್ತಿಯ ಅಸ್ತಿತ್ವದ ಸಾಧ್ಯತೆಗಳ ಹುಡುಕಾಟ ಸಾಧ್ಯವಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಇದೆ. ಇದನ್ನು ನಾನು ವಿವರಿಸ್ಲಿಕ್ಕೆ ಹೋಗೋದಿಲ್ಲ, ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ. ಮುಂದೆ ಮಾತಾಡುವವರು ಇದನ್ನು ಚರ್ಚೆ ಮಾಡಬಹುದು, ಮತ್ತು ಸಾಹಿತ್ಯ ವಿದ್ಯಾರ್ಥಿಗಳು ಈ ಕುರಿತು ಯೋಚನೆ ಮಾಡಬಹುದು, ಅಧ್ಯಾಪಕರು ಯೋಚನೆ ಮಾಡಬಹುದು. ಅವರ ಕವಿತೆಗಳನ್ನು ಓದುವಾಗಲೂ ಕೂಡ ನನಗೆ ಸ್ವಲ್ಪ ಇದು ನಿಜ ಅನ್ನಿಸ್ತು. ಇನ್ನೊಂದು ಸರಿ ಅದನ್ನು ಕೋಟ್ ಮಾಡ್ತೀನಿ ನಿಮಗೆ. ಅಡಿಗರ ರೂಪಕಗಳು ತೀವ್ರ ಅಸ್ತಿತ್ವವಾದಿ ನಿಲುವಿನಿಂದ ಹೊರಟುವುಗಳು ಅಲ್ಲವಾದ್ದರಿಂದ ಅವುಗಳಿಗೆ ವರ್ತಮಾನದಲ್ಲಿಯೇ ವ್ಯಕ್ತಿಯ ಅಸ್ತಿತ್ವದ ಸಾಧ್ಯತೆಗಳ ಹುಡುಕಾಟ ಸಾಧ್ಯವಿಲ್ಲ. ಇದು ಬಹಳ ಇಡೀ ಅಡಿಗರ ಕಾವ್ಯ ಮತ್ತು ವ್ಯಕ್ತಿತ್ವವನ್ನು ಬೇರೆ ಥರ ಆಲೋಚನೆ ಮಾಡುವಂಥ ಸಾಲಿದು. ನಾನು ಇದನ್ನು ಭಾಳ ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದು ಅಂದರೆ ಒಂದು ಕಾವ್ಯವನ್ನು ಕುರಿತು, ಕಾವ್ಯ ಮಾಡುವ ಪರಿಣಾಮವನ್ನು ಕುರಿತು, ಕಾವ್ಯದೊಳಗಿನ ಧ್ವನಿಯನ್ನು ಕುರಿತು ಮತ್ತೆ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿ ಅಂತ. ವ್ಯಕ್ತಿಯ ಅಸ್ತಿತ್ವದ ಸಾಧ್ಯತೆಗಳ ಹುಡುಕಾಟ ಸಾಧ್ಯ ಇಲ್ಲ ಅನ್ನುವಂಥದ್ದು ಮಾತನ್ನು ಅವರು ಹೇಳ್ತಾರೆ. ಇದು ಯೋಚನೆ ಮಾಡಬೇಕು ಅಂತೇಳಿ ನನಗೆ ಅನಿಸುತ್ತೆ. ಮತ್ತು ನಾನು ಈಗಾಗಲೇ ಒಂದು ಸಮಾಜವಾದ ರಾಜಕೀಯ ಏನು ಹುಟ್ಟಿಕೊಳ್ತು ನಮ್ಮ ನಾಡಿನಲ್ಲಿ, ಅದರ ಜೊತೆಗೆ ಇರಲಾರದ ಅಡಿಗರ ರಾಜಕೀಯ ಪ್ರಜ್ಞೆಯ ಕವಿತೆಗಳು ಅದು ನಿಜವಾಗಲೂ ಒಂದು ರಾಜಕೀಯಕ್ಕೆ ಮುಖಾಮುಖಿ ಆಯ್ತಾ, ಸಮಾಜಕ್ಕೆ ಮುಖಾಮುಖಿ ಆಯ್ತಾ, ಕೇವಲ ಅದು ವ್ಯಂಗ್ಯ ಮತ್ತು ವಿಡಂಬನೆಯ ಭಾಷೆಯಲ್ಲಿ ವಿರಮಿಸಿಬಿಡ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ನಾವು ಹಾಕಿಕೊಳ್ಬೇಕಾಗಿದೆ. ಯಾಕಂದರೆ ನನಗೆ ಒಂದು ಸಾರಿ ಈ ಸೃಜನಶೀಲತೆಯ ಮಾದರಿಗಳಿಗೆ ಒಂದು ಭಾಷೆಯನ್ನು ಅರಗಿಸಿಕೊಳ್ಳುವ ಶಕ್ತಿ ಬಂದುಬಿಟ್ರೆ ಅದು ಏನು ಪರಿಣಾಮ ಮಾಡುತ್ತೆ ಅನ್ನೋದು ಸ್ವಲ್ಪ ವಿಸ್ಮಯಗೊಳ್ಳುವಂಥದ್ದೇ. ಯಾಕಂದರೆ ಉಗ್ರವಾಗಿ ಭಾಷಣ ಮಾಡ್ತಕ್ಕಂಥವರು ಲಕ್ಷಾನುಗಟ್ಟಲೆ ಜನರನ್ನು ಆಕರ್ಷಿಸ್ಬಿಡ್ತಾರೆ. ಅವರ ಇಡೀ ಮನೋಭಾವವನ್ನು ತಮ್ಮದನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಆ ಭಾಷೆಯ ಒಂದು ಮನಸ್ಥಿತಿ ಹಂಗಿರುತ್ತೆ. ಹಾಗೆ ಒಂದು ಯಾವುದೇ ಕಥನ ಇರ್ಬೋದು, ಕಾವ್ಯ ಇರ್ಬೋದು, ವಿಮರ್ಶೆ ಇರ್ಬೋದು, ಪ್ರಬಂಧ ಇರ್ಬೋದು, ಯಾವುದೇ ಇರ್ಬೋದು, ಈ ಪರಿಭಾಷೆಗಳ ಒಂದು ಮನೋಭಾವ
ಅದು ನಿಜವಾಗಲೂ ಒಂದು ಅಂತರಂಗದ ಅಥವಾ ಒಂದು ಕರುಳಿನ ನೆಲೆಯಲ್ಲಿ ಒಂದು ಸಮಾಜ ಜೊತೆಗೆ, ಒಂದು ರಾಜಕಾರಣದ ಜೊತೆಗೆ ಮುಖಾಮುಖಿ ಆಗುತ್ತಾ? ಹಾಗೆ ಮುಖಾಮುಖಿ ಆಗುವಂತಹ ಸಂದರ್ಭಗಳು, ಅದು ಕಲ್ಲು ಕರಗುವ ಸಮಯ ಕಥೆ ಇರ್ಬೋದು, ಅಥವಾ ಸಾಕವನ್ನ ಪಾತ್ರ ಇರ್ಬೋದು, ಗುತ್ತಿ ಇರ್ಬೋದು, ಆದರೆ ಅಥವಾ ಕುವೆಂಪು ಅವರ ಕೆಲವು ಕವಿತೆಗಳಿರ್ಬೋದು, ಅಥವಾ ಈ ಥರದ ಅನೇಕ ನಾವು ಉದಾಹರಣೆಗಳನ್ನು ಕೊಡ್ಬೋದು. ಅದು ನಮ್ಮೊಳಗಡೆ ಸೃಷ್ಟಿ ಮಾಡುವ ಒಂದು ಸಂಚಲನ, ಅದು ನಮ್ಮೊಳಗಡೆ ಸೃಷ್ಟಿಸುವ ಒಂದು ಪ್ರಜ್ಞೆಯ ರಾಜಕೀಯ ಆವರಣ. ಅಡಿಗರ ಈ ವಿಡಂಬನೆಯ ಬಹಳ ಮುಖ್ಯವಾಗಿ ಅವರ ಇಡೀ ಕವಿತೆಯ ಪಯಣದಲ್ಲಿ ಈ ವಿಡಂಬನೆ, ಈ ವ್ಯಂಗ್ಯ ತುಂಬ ಒಂದು ಪ್ರವಾದ ರೀತಿಯಲ್ಲಿ ಹರಿತಾ ಹೋಗುತ್ತೆ. ಅದು ತಪ್ಪಲ್ಲ, ಕಾವ್ಯದಲ್ಲಿ ಅದೊಂಥರದ ಮಾದರಿ. ಅದು ಒಂದು ವ್ಯವಸ್ಥೆಯನ್ನು ನಾವು ಟೀಕೆ ಮಾಡಲಿಕ್ಕೆ, ಒಂದು ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಲಿಕ್ಕೆ, ಒಂದು ವ್ಯವಸ್ಥೆ ಇಷ್ಟು ಹಾಳಾಗಿ ಹೋಗಿದೆ ಅಂತ ಹೇಳಲಿಕ್ಕೆ, ರಾಜಕಾರಣ ಇಷ್ಟು ಅಧೋಗತಿಗಳಿದೆ ಅಂತ ಹೇಳಲಿಕ್ಕೆ ನಾವು ಅನೇಕ ರೀತಿಯ ಪರಿಭಾಷೆಗಳನ್ನು ಬಳಸಿ 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 ಮತ್ತೆ ಅದರ ಜೊತೆಗೆ ನಾವು ಮುಖಾಮುಖಿ ಆಗ್ತಾ ಇರ್ತೀವಿ. ನಾವು ಅದೇನು ತಪ್ಪಲ್ಲ. ಆದರೆ ಅದು ಉಂಟು ಮಾಡುವ ಒಂದು ರಾಜಕೀಯ ದರ್ಶನ ಎಂಥದ್ದು, ಅದು ಉಂಟು ಮಾಡುವ ಒಂದು ಪರ್ಯಾಯ ರಾಜಕಾರಣ ಎಂಥದ್ದು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ನಾನಿಷ್ಟು ಹೇಳಿದ ಮೇಲೆ ಅಡಿಗರು ಬಹಳ ಕಾಳಜಿಯಿಂದ ಅವರು 1940ರ ದಶಕದಲ್ಲಿ ಒಂದು ಕವಿತೆಯನ್ನು ಬರೆದಾರೆ. ಭಾಳ ಸರಳವಾದ ಕವಿತೆ. ಅದು ಪ್ರಗತಿಶೀಲರ ಮನೋಭಾವಕ್ಕೆ ಅನುಗುಣವಾಗಿ ಬರೆದ ಕವಿತೆ. ಬಟ್ ಅದೇ ಮನೋಭಾವ 1980ರಲ್ಲಿ ಇತ್ತ ಅನ್ನುವಂಥ ಪ್ರಶ್ನೆ. ನಾನು ಮುಂದೆ ಅದಕ್ಕೆ ಮಾದರಿಯಾಗಿ ಒಂದು ಕವಿತೆಯನ್ನು ನಿಮ್ಗೆ ಉದಾಹರಣೆಯಾಗಿ ಕೊಡ್ತೀನಿ. ನಾನು ಅವರು 1938ರಲ್ಲಿ ಬರೆದ ಒಂದು ಕವಿತೆ ಇದೆ. ಅನ್ನವನ್ನು ಕೊಡು ಮೊದಲು. ರಾಜಕಾರಣಕ್ಕೆ ಅಥವಾ ರಾಜಕೀಯ ಪ್ರಜ್ಞೆಗೆ ಮೊದಲು ಬೇಕಾಗಿದ್ದು ಜನರಿಗೆ ಅನ್ನ ಕೊಡುವಂಥದ್ದು, ಬೇರೆ ಇದೇನಿಲ್ಲ. ಅನ್ನ ಕೊಡಬೇಕು, ವಿದ್ಯೆ ಕೊಡಬೇಕು, ಆರೋಗ್ಯ ಕೊಡಬೇಕು, ಉದ್ಯೋಗ ಕೊಡಬೇಕು, ಅವರ ಜೀವನ ಮಟ್ಟವನ್ನು ಹೆಚ್ಚು ಮಾಡಬೇಕು. ಅಷ್ಟೇ ಒಂದು ಯಾವುದೇ ರಾಜಕೀಯ ಶಕ್ತಿಯ ಮೊದಲ ಆದ್ಯತೆ, ಅದರ ಪ್ರಣಾಳಿಕೆ. ಅದು ಬಿಟ್ಟು ಬೇರೆದೇನಿಲ್ಲ. ಏನು ಮಹಿಳೆಯರನ್ನು ನಾಶ ಮಾಡ್ತಾ ಇರುತ್ತೆ, ಅಥವಾ ಕೆಳವರ್ಗಗಳನ್ನು ನಾಶ ಮಾಡ್ತಾ ಇರುತ್ತೆ, ದುಡಿಯುವ ವರ್ಗವನ್ನು ನಾಶ ಮಾಡ್ತಾ ಇರುತ್ತೆ. ಅಂದರೆ ಇಡೀ ಒಂದು ಯಾವುದನ್ನು ನಾವು ಕಟ್ಟಕಡೆಯ ದುರ್ಬಲ ಅಂತ ಭಾವಿಸ್ತೀವಿ, ಅದರೊಳಗಡೆ ಒಂದು ಚೈತನ್ಯ ತುಂಬಿ ಅವರನ್ನು ಕೂಡ ಒಂದು ಮುಖ್ಯ ವಾಹಿನಿಗೆ ತರತಕ್ಕಂಥ ಒಂದು ರಾಜಕೀಯ ಪ್ರಜ್ಞೆ ಯಾವುದೇ ರಾಜಕಾರಣಕ್ಕೂ ಬೇಕಾಗತ್ತೆ. ಈ ಒಂದು ಮನೋಭಾವ ಅಡಿಗರಿಗೆ 1938-40ರ ದಶಕದಲ್ಲಿದೆ. ಅದಕ್ಕೆ ಮೊದಲು ಏನು ಬೇಡಪ್ಪ, ನೀವೇನು ಮಾಡಿ ಅಂತಂದರೆ, ಅನ್ನವನ್ನು ಕೊಡು ಮೊದಲು, ಬಟ್ಟೆಯನ್ನು ಕೊಡು ಉಡಲು, ಕಟ್ಟಿಕೊಡು ಮನೆಗಳನ್ನು, ಬಳಿಕ ನೀನು ಕವಿಯಾಗಿ ಬಾ. ಇಡೀ ಸಾಹಿತ್ಯಕ್ಕೆ ಕರೆ ಕೊಡುವಂಥದ್ದೇನು ಅಡಿಗರು ಅಂತಂದರೆ, ಅನ್ನವನ್ನು ಕೊಡು ಮೊದಲು, ಬಟ್ಟೆಯನ್ನು ಕೊಡು ಉಡಲು, ಕಟ್ಟಿಕೊಡು ಮನೆಗಳನ್ನು, ಬಳಿಕ ನೀನು ಕವಿಯಾಗಿ ಬಾ. ಕವಿಯಾಗು. ಆಮೇಲೆ ಮತ್ತೆ ಹೇಳ್ತಾರೆ ಅವರು, ನೀತಿವಿಧನಾಗಿ ಬಾ, ಶಾಸ್ತ್ರಿಯಾಗಿ ಧಾರ್ಮಿಕನಾಗಿ ಮನುಜತೆಯನ್ನು ಕಲಿಸು ಬಾ. ಇವನದನ್ನು ಕಲಿಯಬಲ್ಲ, ಇದು ಮೊದಲು ಆಮೇಲೆ ಉಳಿದುದೆಲ್ಲ ಅನ್ನುವಂಥ ಒಂದು ಪದ್ಯವನ್ನು ಅವರು ಬರೆದಿದ್ದಾರೆ. ಇದು ಒಂದು ರಾಜಕಾರಣ ಅಥವಾ ರಾಜಕಾರಣದ ಜೊತೆಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಸ್ಥಿತಿಗಳು ಮಾಡಬೇಕಾದ ಭಾಳ ದೊಡ್ಡ ಕಾರ್ಯ ಇದು. ಇದಕ್ಕಿಂತಲೂ ದೊಡ್ಡ ಕಾರ್ಯ ಏನು ರಾಜಕಾರಣಕ್ಕಿಲ್ಲ. ಇದು ನೀವು ಅನ್ನ ತಿಂದಾಕಿ ಮನೆಗಳನ್ನು ಡೆಸ್ಟ್ರಾಯ್ ಮಾಡಿ ಇಡೀ ಜನರನ್ನು ಧೂಳಿಪಟ ಮಾಡಿ ಅವರನ್ನು ಅಧೋಗತಿಗಿಳಿಸಿ ಒಂದು ರಾಜಕಾರಣ ಮಾಡಿದರೆ ಅದಕ್ಕೇನು ಅರ್ಥನೇ ಇಲ್ಲ ಅದಕ್ಕೆ. ಬಟ್ ನಮ್ಮ ಇಡೀ ಸ್ವಾತಂತ್ರ್ಯ ಬಂದ ನಂತರದ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಇದರ ಆದ್ಯತೆಗಿಂತಲೂ ಬೇರೆ ಆದ್ಯತೆಗಳೇ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಸ್ವಲ್ಪ ಮುಂದುವರೆದು ಅವರು ಇಂಡಿಯನ್ ರಿಪಬ್ಲಿಕ್ ಅಂತೇಳಿ ಒಂದು ಕವಿತೆಯಲ್ಲಿ ಒಂದೆರಡು ಸಾಲು ಬರೆದಿದ್ದಾರೆ. ನೀರು ನೆಳಲು ಇಲ್ಲಿ ಎಲ್ಲಿದೆ, ನೀರು ನೆಳಲು ಇಲ್ಲಿ ಎಲ್ಲಿದೆ, ಗಾರುಗಲ್ಲಿನ ದಾರಿಯು, ಬಿದ್ದ ಸಗ್ಗದ ಬೀಜವೆಲ್ಲವೂ ಸುಟ್ಟು ಸಿಡಿಯುವ ಗೋರಿಯು. ಸ್ವಾತಂತ್ರ್ಯ ಬಂತು, ರಾಜಕಾರಣ ಬಂತು, ನಮ್ಮದೇ ಆಡಳಿತ ಬಂತು, ಏನೊಂದು ಸ್ವರ್ಗ ನಿರ್ಮಾಣ ಆಗುತ್ತೆ ಅಂತೇಳಿ ಭಾವಿಸಿಕೊಂಡಾಗ ಏನಾಯ್ತು ಇಲ್ಲಿ, ಬಿದ್ದ ಸಗ್ಗದ ಬೀಜವೆಲ್ಲವೂ ಸುಟ್ಟು ಸಿಡಿಯುವ ಗೋರಿಯು. ಆದರೆ ಅದು ಎಲ್ಲವೂ ಕೂಡ ಏನಾಯ್ತು ಅಂತಂದರೆ, ಅದು ಒಳ್ಳೆಯ ಬೀಜಗಳು ಸುಟ್ಟು ಸಿಡಿಯುವ ಗೋರಿಯು. ಅದು ಎಲ್ಲ ಬೀಜಗಳು ಸುಟ್ಟೋಗಿಬಿಡಿತು. ಅಂದರೆ ರಾಜಕೀಯ ಅನ್ನುವಂತಹ ಒಂದು ಪ್ರಜ್ಞೆ ಮತ್ತು ಈ ವ್ಯವಸ್ಥೆಯನ್ನು ನೋಡಿಕೊಳ್ಬೇಕಾಗಿರ್ತಕ್ಕಂಥ ಒಂದು ರಾಜಕೀಯ ಪ್ರಜ್ಞೆ, ಅದು ಏನಾಯಿತು ಅಡಿಗರ ಪ್ರಕಾರ ಅಂದರೆ, ಬೀಜವೆಲ್ಲವೂ ಸುಟ್ಟು, ಯಾವುದದು ಸಗ್ಗ, ಸ್ವರ್ಗವನ್ನು ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ರಾಜಕೀಯ ಪ್ರಜ್ಞೆಯ ಬೀಜಗಳು ಏನಾದವು ಅಂದರೆ
ಸಿಡಿಯುವ ಗೋರಿಗಳಾಗಿಬಿಟ್ಟು ಸ್ಮಶಾನ ಮಾಡಿಬಿಟ್ಟಿತು ಇಡೀ ಒಂದು ವ್ಯವಸ್ಥೆಯನ್ನು. ಈ ಸ್ಮಶಾನ ಆಗ್ತಾ ಇರತಕ್ಕಂಥ ವ್ಯವಸ್ಥೆಯನ್ನು ಒಂದು ಜೀವಪಡದ ವ್ಯವಸ್ಥೆಯನ್ನಾಗಿ ರೂಪಿಸಬೇಕು ಅನ್ನುವಂಥ ಒಂದು ರಾಜಕೀಯ ಪ್ರಜ್ಞೆಯೂ ಕೂಡ ಅಡಿಗರಿಗಿತ್ತು. ಆದ್ದರಿಂದಲೇ ಅವರು ಚುನಾವಣೆಗೆ ನಿಲ್ಲುವಂಥದ್ದು, ಚುನಾವಣೆಯಲ್ಲಿ ಸೋಲುವಂಥದ್ದು ಅದೆಲ್ಲ ಗೊತ್ತಿರತಕ್ಕಂಥ ಸಂಗತಿನೇ. ಯಾವುದೇ ಒಬ್ಬ ಸೃಜನಶೀಲ ಲೇಖಕ ಕೂಡ ಈಗ ಯೋಚನೆ ಮಾಡ್ತಾ ಇರ್ತಾನೆ, ನಾನು ಕೂಡ ಈ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ರಾಜಕೀಯ ಒಂದು ಶಕ್ತಿ ಬೇಕೇ ಬೇಕು ಅಂತೇಳಿ. ಆ ಥರದ ಪ್ರಯೋಗಗಳು ಆಗಿರುವಂಥದ್ದು ಅಡಿಗರ 40ರ ದಶಕದ ಒಂದು ಮನೋಭಾವ. ಆಮೇಲೆ ಇದು 1952ರಲ್ಲಿ ಬಂದ ಒಂದು ಕವಿತೆಯ ಮನೋಭಾವವನ್ನು ನಾವು ಗಮನಿಸಬಹುದು. ಇನ್ನೊಂದು ಬರುತ್ತಾರೆ ಅಂತ ಒಂದು ಕವಿತೆ, ಒಂದು 2-3 ಕವಿತೆಗಳನ್ನು ಓದಿ ನಾನು ಮಾತನ್ನು ನಿಲ್ಲಿಸ್ತೇನೆ, ಯಾಕಂದ್ರೆ ಮುಂದೆ ಚರ್ಚೆ ಮಾಡ್ಬೋದು ನಾವು. ಇದು ಭಾಳ ಸರಳವಾದ ಒಂದು ಪದ್ಯ ಇದು. ಅಂದರೆ ಅವರು ಹೇಗೆ ಈ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರುವಂಥ ಒಂದು ರಾಜಕೀಯ ಶಕ್ತಿಗೆ ಎದುರುಬದುರಾಗ್ತಾ ಇದ್ದರು. ನಾನು ಕೆಲವು ಸರಳವಾದ ಕವಿತೆಗಳನ್ನು ಮಾತ್ರ ನಿಮ್ಮ ಮುಂದೆ ಓದ್ತಾ ಇದ್ದೇನೆ. ಬರುತ್ತಾರೆ ಅಂತ ಒಂದು ಕವಿತೆ, ಬಹಳ ಸರಳವಾದ ಕವಿತೆ. ನವ ಅವತಾರ ವೇದವನ್ನು ಕದ್ದು ಮತ್ತೆ ಸೋಮಕನಿಗೆ ಕೊಟ್ಟವರು, ಭೂಗೋಳದ ಬೆನ್ನ ಮೇಲೆ ಒತ್ತಾಡುವ ಕಮಟರು, ಹಿರಣ್ಯವನ್ನು ತೆಗೆದು ನೋಟಿನ ಮಳೆಗರೆದವರು, ನೆಲವ ಚಾಪಿ ಬಿಚ್ಚಿ ಮೈ ಚಾಚಿ ಮಲಗಿಕೊಂಡವರು, ಎಡವೂ ಅಲ್ಲ ಬಲವೂ ಅಲ್ಲ ಗಾಂಧಿ ಅಲ್ಲ ಮಾರ್ಕ್ಸ್ ಅಲ್ಲ ಹಿಂಸೆಯಲ್ಲ ಇಹವಿಲ್ಲದ ಪರವಲ್ಲದ ಅನುಕೂಲ ಸಿಂಧು ರುಚಿಸುತ್ತಿರುವ ಅವರಣ್ಯ ರೂಪ ಭೂಪರು. ಇಡೀ ಒಂದು ರಾಜಕೀಯ ಶಕ್ತಿ ಏನಿದೆ, ಅದು ರಾಜಕೀಯ ಶಕ್ತಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಏನಿದೆ, ಅದಕ್ಕೆ ಯಾವುದೇ ನೀತಿ ಇಲ್ಲ, ನಿಯಮ ಇಲ್ಲ, ನೈತಿಕತೆ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ದಯೆ ಇಲ್ಲ, ಕರುಣೆ ಇಲ್ಲ. ಅದು ಏನು ಮಾಡುತ್ತೆ ಅಂತಂದರೆ ಸಗ್ಗದ ಬೀಜವೆಲ್ಲವೂ ಸುಟ್ಟು ಇದು ಮಾಡಿಬಿಟ್ಟಿದೆ ನಮಗೆ ಈ ರಾಜಕಾರಣ ಅನ್ನುವಂಥದ್ದು ಅವರಿಗೆ ಬಹಳ ವಿಹ್ವಲರಾಗಿ ಅವರು ಬರೆಯುವಂಥದ್ದು. ಮತ್ತೆ ಮುಂದುವರೆದವರು ಬರುತ್ತಾರೆ ಮುದಿ ಹುಡುಗರು ಬರುತ್ತಾರೆ. ಈ ಮುದಿ ಹುಡುಗರು ಬರುತ್ತಾರೆ ಅನ್ನೋ ಪದ ಅನೇಕ ಅರ್ಥಗಳನ್ನು ಸೂಚಿಸುತ್ತೆ. ಈಗ ಕಣ್ಣ ನೀರು ಮರುಕ್ಷಣವೇ ನಗೆಯ ಕಲಕಲ. ನಿಮ್ಗೆ ಅರ್ಥ ಆಗುತ್ತೆ ಇದು. ಬರುತ್ತಾರೆ ಮುದಿ ಹುಡುಗರು ಬರುತ್ತಾರೆ, ಈಗ ಕಣ್ಣ ನೀರು ಮರುಕ್ಷಣವೇ ನಗೆಯ ಕಲಕಲ. ಈಗ ವೀರ ಧೀರ ವೇಷ, ಈಗೆಲ್ಲ ವೀರರು ಧೀರರು ವೇಷಕ್ಕೊಂಡು ಏನೆಲ್ಲ ಮಾಡ್ತಾ ಇದ್ದಾರೆ, ಈಗೆಲ್ಲ ಭಾಷಣ ಮಾಡ್ತಾ ಇದ್ದಾರೆ, ಏನೆಲ್ಲ ನೀತಿ ನಿಯಮಗಳನ್ನು ರೂಪಿಸ್ತಾ ಇದ್ದಾರೆ. ಅದು ಯಾವತ್ತೂ ಪ್ರಭುತ್ವ ಅದನ್ನು ಮಾಡ್ತಾ ಇರುತ್ತೆ. ಅದು ಈಗ ವೀರ ಧೀರ ವೇಷ ಶಾಂತಿ ಮಂತ್ರ ವಾಚನ, ಸೀಳು ಮನದ ಹೋಳು ಮುಖದ ಅನೇಕ ವೃತ್ತದ ಗಳಿಗೆಗೊಂದು ಬಣ್ಣ ತಳೆವ ಮಳೆಬಿಲ್ಲಿನ ಮಕ್ಕಳು ಬರುತ್ತಾರೆ. ಕೈಗಿಂತ ಲಾಟಿ ದೊಡ್ಡದು, ಲಾಟಿಗಿಂತ ಕತ್ತಿ, ಅದಕ್ಕಿಂತಲೂ ಬಿಲ್ಲು ಬಾಣಕ್ಕಿಂತಲೂ ದೊಡ್ಡವಲ್ಲವೇ ಜೋಡು ನಳಿಗೆ ಬಂದೂಕು, ಅದನ್ನು ಕೊಳ್ಳುವ ತಾಕತ್ತು. ಅಂದರೆ ಈ ಥರದ ಒಂದು ರಾಜಕಾರಣ ಬೆಳೀತಾ ಇದೆ. ಈ ಥರ ನಾವೆಲ್ಲ ಬದುಕನ್ನು ಅನುಭವಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಅಡಿಗರು ಹೇಳ್ತಾ ಹೋಗ್ತಾರೆ. ಈ ಥರದ್ದು ಅನೇಕ ಇದೆಲ್ಲ ಇದೆ. ಅದು ಕೊನೆಗೆ ಅವರು ಬರೆದ ಒಂದು ಒಂದು ಸಾಲನ್ನು ಓದಿ ನಾನು ಮಾತನ್ನು ಮುಗಿಸ್ತೇನೆ. ಚಿಂದಿ, ಅದು ಜನತಾ ಜನಾರ್ದನ ಅಂತ ಒಂದು ಕವಿತೆಯಲ್ಲಿ ಬರುವಂಥದ್ದು. ಚಿಂದಿ ಗುಳಿಕಣ್ಣು ಪಕ್ಕೆ ಕೈಕಾಲು ಚಪ್ಪಟೆ ಹೊಟ್ಟೆ ಕೆತ್ತಿರುವಂಥ ಕೋಟಿಗಟ್ಟಲೆ ಹುಂಬ ನಿಂತದ್ದಲ್ಲ ನಾಡಿನುದ್ದಗಲ ಈ ತನಕ ಅಲ್ಲಾಡದೆ ಇದು ಯಾವ ಅಂತ್ಯದ ಆರಂಭ. ವಿಕ್ಟೋರಿಯ ರಾಣಿ ಮೆರೆದುದಲ್ಲವೇ ಇಲ್ಲೇ ದಿಳ್ಳಿದರಬಾರು ಚಕ್ರವರ್ತಿಯ ಅಟ್ಟಹಾಸ. ಈಗ ದೇವೇಂದ್ರನ ನ್ಯಾಸದಲ್ಲಿ ಇಂದಿರಾರಾಗ ಕುರ್ಚಿರೋಗದ ಖರ್ಚಿ ಗಾಂಧಿ ವಂಶದ ಒಡ್ಡೋಲಗ. ಅಷ್ಟ ದಿಕ್ಪಾಲಕರ ಗಟ್ಟಿ ಚಿನ್ನ ಮತ್ತೆ ಒಂದೊಂದೇ ಈಗ ನಾಪತ್ತೆ. ಭಗ್ನ ಸೇತುವೆಯಾಚೆ ರೈಲು ನಿಂತು ಸೀಟಿ ಹಾಕಿತು 3 ಬಾರಿ, ಹೊರಟಿತು ಹಿಂದೆ ಎದ್ದ ಕೈಮರ ಬಿದ್ದು ಜೋಲುತ್ತಿತ್ತು, ಮುಲುಕಿ ಗಾಳಿಯು ದೂರ ಹಿರ್ಲುತ್ತಿತ್ತು. ಹೀಗೆ ಒಂದು ರಾಜಕಾರಣದ ಅನೇಕ ಆಯಾಮಗಳನ್ನು ರೂಪಕಗಳನ್ನು ಅವರ ನೂರಾರು ಕವಿತೆಗಳಲ್ಲಿ ಅವರು ಚಿತ್ರಿಸ್ತಾ ಬಂದಿದ್ದಾರೆ. ಇಷ್ಟು ನನಗೆ ಅಡಿಗರ ಕವಿತೆಗಳನ್ನು ಓದುವಾಗ ಅನಿಸಿರುವಂಥದ್ದು. ಅವಕಾಶ ನೀಡಿರ್ತಕ್ಕಂಥ ಅಕಾಡೆಮಿಗೆ ಮತ್ತು ಇಲ್ಲಿಯ ಕನ್ನಡ ಅಧ್ಯಯನ ಸಂಸ್ಥೆಗೆ
ಭಾಳ ಮುಖ್ಯವಾಗಿ ಅನೇಕ ಹಿರಿಯರು ಇಲ್ಲಿದ್ದಾರೆ. ನನ್ನ ಮಾತನ್ನು ಭಾಳ ತಾಳ್ಮೆಯಿಂದ ಕೇಳಿಸಿಕೊಂಡಿದ್ದೀರಿ. ನಿಮಗೆಲ್ಲ ತಲೆಬಾಗಿ ನಮಸ್ತೇನೆ. ನಮಸ್ಕಾರ. ಗೋಪಾಲಕೃಷ್ಣ ಅಡಿಗರ ಕಾವ್ಯದಲ್ಲಿರುವ ರಾಜಕೀಯ ಚಿಂತನೆಗಳ ಬಗ್ಗೆ ಇಷ್ಟು ಹೊತ್ತು ವಿಚಾರ ಮಂಡಿಸಿದ ಡಾಕ್ಟರ್ ರಾಜಶೇಖರ ಹಳಮೆನವರಿಗೆ ಧನ್ಯವಾದಗಳು. ಇದೀಗ ಸಮನ್ವಯಕಾರರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಅವರ ಮಾತಿಗಾಗಿ ವೇದಿಕೆ. ಹಿರಿಯರೇ ಮತ್ತು ಗೆಳೆಯರೇ, ಈಗಾಗಲೇ ಅಡಿಗರ ರಾಜಕೀಯ ಚಿಂತನೆಗಳ ಅವರ ಕಾವ್ಯದಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ ಅನ್ನೋದರ ಕುರಿತು ನಮ್ಮ ನಡುವಿನ ಬಹಳ ಒಳ್ಳೆಯ ಸೂಕ್ಷ್ಮ ಒಳನೋಟದ ಚಿಂತಕ ರಾಜಶೇಖರ ಹಳಮೆನವರು ನಮ್ಮ ಜೊತೆಗೆ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಅಡಿಗರು ಜನಸಂಘದಲ್ಲೇ ಇಲೆಕ್ಷನಿಗೆ ನಿಂತರು, ಸೋಲ್ತೇನೆ ಅಂತ ಗೊತ್ತಿದ್ದು ನಿಂತರು. ಆ ಕಾರಣಕ್ಕಾಗಿ ಅಡಿಗರನ್ನ ಒಬ್ಬ ಬಲಪಂಥೀಯ ರಾಜಕಾರಣದ ಒಲವುಳ್ಳ ಒಬ್ಬ ಕವಿ ಅಂತ ತಪ್ಪಾಗಿ ಗ್ರಹಿಸುವ ಒಂದು ವಾತಾವರಣವೂ ನಮ್ಮ ನಡುವೆ ಸೃಷ್ಟಿಯಾಯಿತು. ಚಂದ್ರಶೇಖರ ಕೆದಿಲಾಯರು ಅವರು ಇಲೆಕ್ಷನಿಗೆ ನಿಂತ ಸಂದರ್ಭದಲ್ಲಿ ಅವರ ಜೊತೆಗೆ ಪ್ರಚಾರಕ್ಕೆ ಹೋಗ್ತಾ ಇದ್ದವರು. ಕಟ್ಟುವೆವು ನಾವು ಕವಿತೆಯನ್ನ ಹೋದಲೆಲ್ಲ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಹಾಡ್ತಾ ಇದ್ದವರು. ಅವರೊಂದ್ಸಲ ಬಂದಿದ್ದಾಗ, ಇಲ್ಲಿಯೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಅವ್ರ ಜೊತೆ ಮಾತಾಡುವಾಗ ಅವರೊಂದು ಮಾತು ಹೇಳಿದರು. ಅಡಿಗರು ಎಲ್ಲಿನೂ ಎಲೆಕ್ಷನ್ನ ಪ್ರಚಾರದಲ್ಲಿ ಬಲಪಂಥೀಯ ಒಲವುಳ್ಳ ವಿಚಾರಗಳನ್ನು ಮಾತಾಡ್ತಿರ್ಲಿಲ್ಲ. ಬದಲಾಗಿ ಅವರು ಅಂದಿನ ರಾಜಕೀಯದ ಸರ್ವಾಧಿಕಾರ ಧೋರಣೆಯ ವಿರುದ್ಧ ಮಾತಾಡ್ತಾ ಇದ್ರು ಅಂತ. ಇದು ಒಬ್ಬ ಲೇಖಕ ಮಾಡಬೇಕಾದಂಥ ಒಂದು ಸಂಗತಿ ಅಂತ. ನಮ್ಮ ಕಾಲದಲ್ಲೂ ಕೂಡ, ನಮ್ಮ ರಾಜಕಾರಣದ ವರ್ತಮಾನದ ಸಂದರ್ಭದಲ್ಲಿಯೂ ಕೂಡ ನಾವು ಗಮನಿಸ್ತೇವೆ. ನಮ್ಮಲ್ಲಿ ಪ್ರಗತಿಪರ ಧೋರಣೆ ಉಳ್ಳ ಅಥವಾ ಮಾನವೀಯವಾಗಿ ಚಿಂತನೆ ಮಾಡುವ ನಾವೆಲ್ಲ ಅನೇಕರು ನಮ್ಮನ್ನು ನಾವು ಆಯಾ ಕಾಲದ ರಾಜಕಾರಣದ ವಿರೋಧ ಪಕ್ಷದ ಜೊತೆಗೆ ಗುರುತಿಸಿಕೊಳ್ತಾ ಇರ್ತಾರೆ. ಯಾಕಂದ್ರೆ ಆ ವರ್ತಮಾನದ ರಾಜಕಾರಣದ ಸರ್ವಾಧಿಕಾರವನ್ನು ನಾವು ಪ್ರಶ್ನಿಸಬೇಕು ಎನ್ನುವುದು ಅದು ಒಂದು ಸೃಜನಶೀಲ ಮನಸ್ಸಿನ ಮತ್ತು ಒಂದು ಮಾನವೀಯ ಮನಸ್ಸಿನ ಒಂದು ಆಂತರ್ಯವೂ ಕೂಡ. ಆ ಹಿನ್ನೆಲೆಯಿಂದ ನಾವು ಅಡಿಗರನ್ನ ಗಮನಿಸ್ತಾ ಬಂದ್ರೆ ಅವರನ್ನ ಒಂದು ಬಲಪಂಥೀಯ ರಾಜಕಾರಣದ ಒಲವುಳ್ಳ ಒಬ್ಬ ಲೇಖಕ ಅಂತ ಗುರುತಿಸಲಿಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಅವರೇ ಹೇಳಿಕೊಂಡ ಹಾಗೆ ಅವರು ಲೋಹಿಯನನ್ನ ಬಹಳ ಪ್ರೀತಿ ಮಾಡ್ತಾ ಇದ್ದವರು. ಲೋಹಿಯರ ಚಿಂತನೆಗಳ ಒಲವನ್ನ ಅದರ ಪ್ರೀತಿ ತುಂಬ ಇದ್ದವರು. ಲೋಹಿಯರನ್ನು ಪ್ರೀತಿ ಮಾಡುವ ಒಬ್ಬ ಚಿಂತಕ, ಲೋಹಿಯರ ಕೈಗಳು ಒಂದು ಕಡೆ ಗಾಂಧಿಯ ಜೊತೆಗೆ, ಇನ್ನೊಂದು ಕಡೆ ಮಾರ್ಕ್ಸ್ ಜೊತೆಗೆ ಸೇರಿಕೊಂಡಿದೆ. ಗಾಂಧಿಯ ಜೊತೆಗೆ ಮಾರ್ಕ್ಸ್ ಜೊತೆಗೆ ಜೋಡಿಕೊಂಡಿರತಕ್ಕಂಥ ಒಂದು ಲೋಹಿಯ ಚಿಂತನೆಯನ್ನ ತನ್ನ ಪ್ರೀತಿಯ ಚಿಂತನೆಯಾಗಿ ಸ್ವೀಕರಿಸಿಕೊಂಡ ಒಬ್ಬ ಅಡಿಗರು ಅವರೊಬ್ಬರು ಬಲಪಂಥೀಯ ಧೋರಣೆಯನ್ನು ತಾಳಿದ್ದಾರೆ ಅಂತ ನಮಗೆ ಹೇಳುವುದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಸಾಕಾಗೋದಿಲ್ಲ. ಅವರ ಸಾಹಿತ್ಯದಲ್ಲೂ ಕೂಡ ಅದು ಇಲ್ಲ. ಬದಲಾಗಿ ಅವರಿಗೆ ಬಹಳ ಮುಖ್ಯವಾಗಿ ಒಂದು ಪ್ರಜಾಪ್ರಭುತ್ವ ಎಲ್ಲೋ ದುರ್ಬಲಗೊಳ್ತಾ ಇದೆ ಎನ್ನುವ ಆತಂಕ ಅವರ ಕವಿತೆಗಳಲ್ಲಿ ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅದು ದುರ್ಬಲಗೊಳ್ಳಬಾರದು ಎನ್ನುವುದು ಅದು ಅಡಿಗರ ಬಹಳ ಮುಖ್ಯವಾದ. ಅದಕ್ಕಾಗಿ ಅವರು ಸರ್ವಾಧಿಕಾರಿ ಧೋರಣೆಯನ್ನು ಎಲ್ಲ ಕಡೆ ವಿರೋಧಿಸ್ತಾರೆ. ಅವರ ಕಾಲದ ಒಂದು ಆತಂಕ ಗಮನಿಸಬೇಕು. ಆ ಕಾಲ ಅದೊಂದು ಕಡೆಯಲ್ಲಿ ಜರ್ಮನಿಯ ಹಿಟ್ಲರ್ನ ಒಂದು ವೈಭವದ ಕಾಲ, ಅವರ ಆರಂಭದ ಕವಿತೆ ಬರೀಲಿಕ್ಕೆ ಆರಂಭಿಸಿದ ದಿನಗಳಲ್ಲಿ. ಇನ್ನೊಂದು ಕಡೆಯಲ್ಲಿ ರಷ್ಯಾದಲ್ಲಿ ಸ್ಟಾಲಿನ್, ಚೀನಾದಲ್ಲಿ ಮಾವೋ ಮೊದಲಾದ ಜಗತ್ತಿನ ಸುತ್ತ ಒಂದು ಸರ್ವಾಧಿಕಾರದ ಬೇರೆ ಬೇರೆ ಆಯಾಮಗಳನ್ನ ಕಣ್ಣೆದುರಿಟ್ಟುಕೊಂಡು ತನ್ನ ದೇಶದಲ್ಲಿಯೂ ಒಂದು ಸರ್ವಾಧಿಕಾರದ ಒಂದು ಕಾಣಿಕೆ ಏನುಂಟು ಆ ಕಾಣಿಕೆಯನ್ನ ಗಮನಿಸ್ತಾನೆ ಬರೀಲಿಕ್ಕೆ ಬಂದವರು. ಆದ್ರಿಂದಲೇ ಅವರ ಒಳಗಡೆ ಒಂದು ಸರ್ವಾಧಿಕಾರವನ್ನ ಪ್ರಶ್ನೆ ಮಾಡುವ ಒಂದು ಬಹಳ ದೊಡ್ಡ ಒಂದು ಶಕ್ತಿ ಇದ್ದದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಅದು ಒಡೆದು ಹೋಗಬೇಕು ಅಂತ ಬಯಸ್ತಾ ಇದ್ರು. ವಾಸ್ತವದಲ್ಲಿ ಇಂತಹ ಪ್ರಜಾಪ್ರಭುತ್ವದ ಭಾರತದಂತ ಒಂದು ಪ್ರಜಾಪ್ರಭುತ್ವದ ಒಂದು ಆವರಣದ ಒಳಗಡೆ ಒಂದು ಈ ತರಹದ ಸರ್ವಾಧಿಕಾರದ ಧೋರಣೆ ಬರಬಾರದು ಎನ್ನುವುದು ಅವರ ಖಚಿತವಾದ ನಿಲುವಾಗಿತ್ತು. ಇವತ್ತು ಅವರು ಬದುಕಿದ್ರು ಕೂಡ ಯಾವ ತರಹ ಯೋಚನೆ ಮಾಡ್ತಿದ್ರು ಅಂತ ನಾವು ಗ್ರಹಿಸಬಲ್ಲೆವು.
ಅವರದೇ ಒಂದು ಪದ್ಯದ ಒಂದು ಸಾಲನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ, ಸಮಯ ಇಲ್ಲ. ದೆಹಲಿಯಲ್ಲಿ ಅಂತ ಒಂದು ಪದ್ಯದಲ್ಲಿ ಒಂದು ಮಾತು ಬರುತ್ತೆ. ಕಂಬ ಒಡೆಯುವವರೆಗೆ, ಕುಂಭ ತುಂಬುವವರೆಗೆ, ಲೆಕ್ಕ 100ಕ್ಕೆ ಭರ್ತಿಯಾಗುವ ತನಕ, ಬಿನ್ಮನ್ ಅರಣ್ಯವೇ ಎದ್ದು ಹೊರಡುವ ತನಕ, ಮೋಹಿನಿಯ ಕೈ ತಲೆ ಮುಟ್ಟುವ ತನಕ ಅಂತ ಅವರು ದೆಹಲಿಯಲ್ಲಿ ಬರೀತಾರೆ. ಜಾಗಬೇಕು ಅಂತ ಅಂದ್ರೆ ಸರ್ವಾಧಿಕಾರದ ಪುರಾಣದ ಪ್ರತಿಮೆಗಳನ್ನೆಲ್ಲ ಅವರು ತರ್ತಾರೆ. ಕಂಬ ಒಡೆದು ಬರಬೇಕು ಇಲ್ಲಿರುವ ಸರ್ವಾಧಿಕಾರವನ್ನು ನಾಶ ಮಾಡಲಿಕ್ಕೆ. ನಮ್ಮಲ್ಲಿ ಪಾಪದ ಕೊಡ ತುಂಬುವುದು ಅಂತ ಒಂದು ಜನಪದ ಕಲ್ಪನೆ ಇದೆ. ಪಾಪದ ಕೊಡ ತುಂಬುವಾಗ ಸಿಗ್ತದೆ ತಕ್ಕ ಶಾಸ್ತಿ, ಅದನ್ನವರು ಕುಂಭ ತುಂಬುವವರೆಗೆ ಅಂತ ಜನಪದದ ಒಂದು ಪ್ರೇರಣೆ. ಅಂದ್ರೆ ಅವರ ಒಂದು ವ್ಯಾಪ್ತವಾದ ಓದು ಮತ್ತು ಅವರ ಒಂದು ಆಲೋಚನಾ ಕ್ರಮ ಎಲ್ಲ ಹೇಗೆ ಒಟ್ಟೊಟ್ಟಿಗೆ ಜೊತೆಗೂಡ್ತಾ ಬಂದು ಒಂದು ಪುರಾಣದ ಪ್ರತಿಮೆ, ಒಂದು ಜನಪದದ ಲೆಕ್ಕ 100ಕ್ಕೆ ಭರ್ತಿಯಾಗುವ ತನಕ, ಶಿಶುಪಾಲ 100 ತಪ್ಪು ಹೇಳುವ ತನಕ, ಎಲ್ಲೋ ಮ್ಯಾಕ್ಬೆತ್ನ ನಾಟಕದ ಒಂದು ರೆಫರೆನ್ಸ್ ಅನ್ನು ಕೂಡ ಕೊಡ್ತಾರೆ ಜೊತೆಗೆ. ಮೋಹಿನಿಯ ಕೈ ತಲೆಯ ಮುಟ್ಟುವ ತನಕ, ಮೋಹಿನಿಯ ಕೈ ತಲೆ ಮುಟ್ಟಬೇಕು, ಆಗ ಭಸ್ಮಾಸುರ ಭಸ್ಮ ಆಗ್ತಾನೆ. ಅಲ್ಲಿವರೆಗೆ ಈ ಭಸ್ಮಾಸುರರದ್ದೇ ಕಾರಬಾರ. ನಮ್ಮ ಇವತ್ತಿನ ಜಗತ್ತಿನ, ನಮ್ಮ ವರ್ತಮಾನದ ರಾಜಕೀಯ ಮತ್ತು ಧಾರ್ಮಿಕ ಸರ್ವಾಧಿಕಾರದ ಧೃತರಾಷ್ಟ್ರನ ಅಪ್ಪುಗೆಗೆ ಭೀಮಬಲವು ಛಿದ್ರವಾಗುತ್ತಿರುವ ಒಂದು ಕಾಲಘಟ್ಟದಲ್ಲೇ ನಾವು ಬದುಕ್ತಾ ಇದ್ದೇವೆ. ಅದು ಜಾಗತಿಕವಾಗಿಯೂ ರಾಷ್ಟ್ರೀಯವಾಗಿ ಒಂದು ಧಾರ್ಮಿಕ ಮತ್ತು ರಾಜಕೀಯ ಸರ್ವಾಧಿಕಾರದ ಒಂದು ಕಾಲಘಟ್ಟದಲ್ಲಿ ನಿಂತ ನಾವು ಪ್ರಾರ್ಥಿಸಬೇಕಾದ್ದು ಅಡಿಗರ ಕಾವ್ಯವನ್ನಿಟ್ಟುಕೊಂಡು ಇಷ್ಟೇ ಅಂತ ನನಗೆ ಅನಿಸ್ತದೆ. ಬೇಗ ಮೋಹಿನಿಯ ಕೈ ತಲೆಯ ಮುಟ್ಟಲಿ, ಸರ್ವಾಧಿಕಾರದ ಭಸ್ಮಾಸುರರು ಅಂತ್ಯವಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಇಲ್ಲಿಗೆ ಮೊದಲನೇ ವಿಚಾರಗೋಷ್ಠಿ ಸಂಪನ್ನಗೊಂಡಿದೆ. ಈ ಗೋಷ್ಠಿಯಲ್ಲಿ ಭಾಗವಹಿಸಿ ವಿಚಾರ ಮಂಡಿಸಿದ ಡಾಕ್ಟರ್ ರಾಜಶೇಖರ ಹಳಮೆನವರಿಗೆ ಧನ್ಯವಾದಗಳು. ಹಾಗೆಯೇ ಸಮನ್ವಯಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಅವರಿಗೂ ಧನ್ಯವಾದಗಳು. ಈ ಗೋಷ್ಠಿಯಲ್ಲಿ ಬಂದು ಸೇರಿದ ಎಲ್ಲ ಗಣ್ಯರಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇಲ್ಲಿಗೆ ಮೊದಲನೇ ವಿಚಾರಗೋಷ್ಠಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ.